ನಮಸ್ಕಾರ ಸ್ನೇಹಿತರೆ. ಉತ್ತರ ಪ್ರದೇಶ ರಾಜ್ಯವನ್ನು ಮೊದಲು ಯುನೈಟೆಡ್ ಪ್ರಾವಿನ್ಸ್ ಅಂತ ಕರೀತಾ ಇದ್ರು. ಆಗ ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡ್ ಸೇರಿ ಒಂದೇ ರಾಜ್ಯ ಆಗಿತ್ತು. ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಮೂಲಕ ಭಾರತದ ಅನ್ಯ ಪ್ರಾಂತ್ಯಗಳಂತೆ ಉತ್ತರ ಪ್ರದೇಶ ಪ್ರಾಂತ್ಯಕ್ಕೂ ಸಹ ಸ್ವಂತ ಸರ್ಕಾರ ರಚನೆಗೆ ಬ್ರಿಟಿಷರು ಅವಕಾಶ ಮಾಡಿಕೊಡ್ತಾರೆ. ಚುನಾವಣೆ ನಡೆಯುತ್ತೆ, ಕಾಂಗ್ರೆಸ್ ಬಹುಮತ ಪಡ್ಕೊಳ್ಳುತ್ತೆ. ಆದರೆ ಸರ್ಕಾರದ ಭಾಗ ಆಗಬೇಕೋ ಬೇಡವೋ ಅಂತ ಕಾಂಗ್ರೆಸ್ ಇನ್ನು ಗೊಂದಲದಲ್ಲಿ ಇತ್ತು. ಹಾಗಾಗಿ ಅಗ್ರಿಕಲ್ಚರಿಸ್ಟ್ ಪಾರ್ಟಿಯ ನವಾಬ್ ಚತಾರಿ ಉತ್ತರ ಪ್ರದೇಶದ ಮೊದಲ ಪ್ರಧಾನಿ ಆಗ್ತಾರೆ. ಉತ್ತರ ಪ್ರದೇಶದ ಚತಾರಿ ಎಂಬ ಸಣ್ಣ ಪ್ರಾಂತ್ಯದ ನವಾಬರಾಗಿದ್ದ ಇವರು ಡಿಸ್ಟ್ರಿಕ್ಟ್ ಬೋರ್ಡಿನ ಸದಸ್ಯರಾಗುವ ಮೂಲಕ ರಾಜಕೀಯ ಜೀವನ ಪ್ರಾರಂಭ ಮಾಡಿ ಉತ್ತರ ಪ್ರದೇಶದ ಲೆಜಿಸ್ಲೇಟಿವ್ ಕೌನ್ಸಿಲ್ ಸದಸ್ಯರಾಗಿ, ಮುಸ್ಲಿಂ ಲೀಗ್ನ ಸದಸ್ಯರಾಗಿ, ರಾಷ್ಟ್ರ ಮಟ್ಟದ ನಾಯಕರಾಗಿ ಬೆಳೀತಾರೆ. ಇತ್ತ ಬ್ರಿಟಿಷರಿಗೂ ಕೂಡ ಹತ್ತಿರ ಆಗಿ ಬ್ರಿಟಿಷರ ಅಧೀನದಲ್ಲಿ ಮಂತ್ರಿಮಂಡಲದ ಭಾಗ ಆಗ್ತಾರೆ, ಕೃಷಿ ಮಂತ್ರಿ ಆಗ್ತಾರೆ. ಮುಂದೆ ಕೆಲವು ದಿನ ಹಂಗಾಮಿ ಗವರ್ನರ್ ಆಗಿ ಸಹ ಕೆಲಸ ಮಾಡ್ತಾರೆ. ಇವರು ಭಾರತದ ಗವರ್ನರ್ ಆದ ಮೊದಲ ಭಾರತೀಯರಾಗಿದ್ದಾರೆ. ಮುಸ್ಲಿಂ ಲೀಗ್ ಪಕ್ಷ ಪ್ರತ್ಯೇಕ ಮುಸ್ಲಿಂ ದೇಶಕ್ಕೆ ಬೇಡಿಕೆ ಇಟ್ಟ ಮೇಲೆ ಆ ಪಕ್ಷದಿಂದ ತಮ್ಮನ್ನು ದೂರಗೊಳಿಸಿಕೊಳ್ತಾರೆ. 1937ರಲ್ಲಿ ಸ್ವಂತ ಸರ್ಕಾರ ರಚನೆಯ ಅವಕಾಶ ಸಿಕ್ಕ ಮೇಲೆ ಉತ್ತರ ಪ್ರದೇಶದ ಮೊದಲ ಪ್ರಧಾನಿ ಆಗ್ತಾರೆ. ಮುಂದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡಿದ ಮೇಲೆ ಗೃಹ ಮಂತ್ರಿಯಾಗಿ ಮುಂದುವರಿತಾರೆ. ನಂತರ ಹೈದರಾಬಾದ್ ಸಂಸ್ಥಾನದಲ್ಲಿ ಪ್ರಧಾನಮಂತ್ರಿ ಹುದ್ದೆ ಅಲಂಕರಿಸುತ್ತಾರೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕು ಭಾರತ ವಿಭಜನೆ ಆದ ಮೇಲೆ ಭಾರತದಲ್ಲೇ ಉಳಿದ ನವಾಬ್ ಚತಾರಿ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯ ಚಾನ್ಸಲರ್ ಆಗ್ತಾರೆ. ಚತಾರಿ ಪ್ರಧಾನಿಯಾದ 3 ತಿಂಗಳ ನಂತರ ನೆಹರು ಹಾಗೂ ಇತರೆ ನಾಯಕರ ಒತ್ತಡದ ಮೇರೆಗೆ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅನ್ನು ಸರ್ಕಾರದ ಭಾಗವಾಗಿಸಲು ಒಪ್ಪಿಕೊಳ್ತಾರೆ. ಉತ್ತರ ಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ. ಗೋವಿಂದ ವಲ್ಲಭ್ ಪಂತ್ ರವರು ಉತ್ತರ ಪ್ರದೇಶದ ಪ್ರಧಾನಿ ಆಗ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಮರಾಠಿ ಕುಟುಂಬದ ಮೂಲ ಹೊಂದಿರುವ ಗೋವಿಂದ ವಲ್ಲಭ್ ಪಂತ್ ರವರ ಕುಟುಂಬ ಉತ್ತರಾಖಂಡ್ ಪ್ರದೇಶಕ್ಕೆ ಹೋಗಿ ನೆಲೆಸುತ್ತೆ. ಶಿಕ್ಷಣದ ನಂತರ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯರಾದ ಇವರು ಕೂಲಿ ಬೇಗಾರ್ ಪದ್ಧತಿಯ ವಿರುದ್ಧ ಹೋರಾಡಿ ಅದನ್ನು ತೊಡೆದು ಹಾಕ್ತಾರೆ. ಅಂದರೆ ಸ್ಥಳೀಯರು ಬ್ರಿಟಿಷರಿಗೆ ಉಚಿತವಾಗಿ ಅವರ ಲಗೇಜ್ ಗಳನ್ನು ಹೊತ್ತುಕೊಂಡು ಹೋಗಬೇಕಾಯಿತು. ಆ ಪದ್ಧತಿಯ ವಿರುದ್ಧ ಹೋರಾಡ್ತಾರೆ. ನಂತರ ವಕೀಲ ವೃತ್ತಿಗೆ ಸೇರಿದ ಇವರು ರಾಮ್ ಪ್ರಸಾದ್ ಬಿಸ್ಮಿಲ್ ಹಾಗೂ ಅಶ್ಫಾಕುಲ್ಲಾ ಖಾನ್ ಮುಂತಾದ ಸ್ವತಂತ್ರ ಸೇನಾನಿಗಳ ಪರವಾಗಿ ವಾದ ಮಾಡ್ತಾರೆ. 1928ರಲ್ಲಿ ನೆಹರು ಜೊತೆ ಸೇರಿ ಸೈಮನ್ ಕಮಿಷನ್ ವಿರುದ್ಧ ಹೋರಾಡ್ತಾರೆ. ಅಜಾನುಬಾಹು ದೇಹ ಹೊಂದಿದ್ದ ಪಂತ್ ಬ್ರಿಟಿಷರಿಗೆ ಈಸಿ ಟಾರ್ಗೆಟ್ ಆಗಿದ್ರು. ಪೊಲೀಸರ ದಾಳಿಯಲ್ಲಿ ಪಂತ್ ರವರಿಗೆ ಬೆನ್ನು ಜೀವನ ಪರ್ಯಂತ ನೆಟ್ಟಗೆ ಆಗದಂತೆ ಹಲ್ಲೆ ಮಾಡಲಾಗುತ್ತೆ. ಮುಂದೆ ಕೂಡ ಹಲವು ಸ್ವತಂತ್ರ ಚಳುವಳಿಗಳಲ್ಲಿ ಹಾಗೂ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕೂಡ ಭಾಗಿಯಾಗ್ತಾರೆ. 1932ರಲ್ಲಿ ಯುನೈಟೆಡ್ ಪ್ರಾವಿನ್ಸ್ನ 2ನೇ ಪ್ರಧಾನಿ ಆಗ್ತಾರೆ. 1939ರಲ್ಲಿ ಸರ್ಕಾರವನ್ನು ರದ್ದು ಮಾಡಿ ಬ್ರಿಟಿಷ್ ಗವರ್ನರ್ ಆಳ್ವಿಕೆ ಹೇರಲಾಗುತ್ತೆ. 6 ವರ್ಷಗಳ ಗವರ್ನರ್ ಆಳ್ವಿಕೆ ನಂತರ ಗೋವಿಂದ ವಲ್ಲಭ್ ಪಂತ್ 1946ರಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಸ್ವಾತಂತ್ರ್ಯ ನಂತರ ಕೂಡ ಯುನೈಟೆಡ್ ಪ್ರಾವಿನ್ಸ್ನ ಪ್ರಧಾನಿಯಾಗಿ ಮುಂದುವರಿತಾರೆ. ಈ ಸಮಯದಲ್ಲಿ ರಾಮ ಜನ್ಮಭೂಮಿ ವಿವಾದ ಎದುರಾಗುತ್ತೆ. 1949ರಲ್ಲಿ ರಾಮ ಹಾಗೂ ಸೀತೆಯ ವಿಗ್ರಹಗಳನ್ನು ಬಾಬ್ರಿ ಮಸೀದಿಯ ಒಳಗೆ ರಾತ್ರೋರಾತ್ರಿ ಕೂರಿಸಲಾಗುತ್ತೆ. ಅಂದಿನ ಗೃಹ ಮಂತ್ರಿ ವಲ್ಲಭಾಯ್ ಪಟೇಲ್ ಹಾಗೂ ನೆಹರು ಆ ವಿಗ್ರಹಗಳನ್ನು ತೆಗೆಯುವಂತೆ ಸೂಚನೆ ಕೊಡ್ತಾರೆ. ಆದರೆ ಪಂತ್ ಕೈಯಲ್ಲಿ ಅದು ಸಾಧ್ಯ ಆಗೋದಿಲ್ಲ. 1950ರಲ್ಲಿ ಬಾಬ್ರಿ ಮಸೀದಿಯನ್ನು ವಶಕ್ಕೆ ಪಡೆದು ಹಿಂದೂಗಳಿಗೆ ಪೂಜೆ ಮಾಡಲು ಅವಕಾಶ ಕೊಡಲಾಗುತ್ತೆ. 1950ರಲ್ಲಿ ಭಾರತಕ್ಕೆ ಸಂವಿಧಾನ ರಚನೆ ಆದ ಮೇಲೆ ಯುನೈಟೆಡ್ ಪ್ರಾವಿನ್ಸ್ನ ಹೆಸರು ಕೂಡ ಬದಲಾಗಿ ಉತ್ತರ ಪ್ರದೇಶ ಎಂದಾಗುತ್ತೆ. ಪಂತ್ ರವರೇ ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ. 1951ರ ಮೊದಲ ಚುನಾವಣೆಯಲ್ಲಿ 430ರಲ್ಲಿ 388 ಸೀಟು ಗೆದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಪಂತ್ ರವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಪಂತ್ ರವರನ್ನು 1954ರಲ್ಲಿ ಮುಖ್ಯಮಂತ್ರಿ ಗಾದಿಗೆ ರಾಜೀನಾಮೆ ಕೊಡಿಸಿ ಕೇಂದ್ರದಲ್ಲಿ ಗೃಹ ಮಂತ್ರಿ ಮಾಡಲಾಗುತ್ತೆ. ಗೃಹ ಮಂತ್ರಿಯಾಗಿ ಭಾಷಾವಾರು ರಾಜ್ಯಗಳ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಹಾಗೂ ಹಿಂದಿಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಲು ಸಹ ಇವರೇ ಪ್ರಮುಖ ಕಾರಣ. 1952ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸುತ್ತೆ. 1960ರಲ್ಲಿ ಹೃದಯಾಘಾತಕ್ಕೆ ತುತ್ತಾದ ಇವರು ಹಲವಾರು ಕಡೆ ಚಿಕಿತ್ಸೆಗೆ ಒಳಗಾಗ್ತಾರೆ. ಆದರೆ ಫಲಿಸದೆ 1961ರಲ್ಲಿ ಸಾವನ್ನಪ್ಪುತ್ತಾರೆ. ಇತ್ತ ಗೋವಿಂದ ವಲ್ಲಭ್ ಪಂತ್ ನಂತರ ಉತ್ತರ ಪ್ರದೇಶಕ್ಕೆ ಸಂಪೂರ್ಣಾನಂದರವರು ಮುಖ್ಯಮಂತ್ರಿ ಆಗ್ತಾರೆ. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದಲ್ಲೇ ಸಂಸ್ಕೃತ ಮತ್ತು ಖಗೋಳಶಾಸ್ತ್ರದ ಪ್ರಮುಖ ವಿದ್ವಾಂಸರಾಗಿದ್ದ ಇವರು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿ ನಂತರ ಕಾಂಗ್ರೆಸ್ ಸೇರಿ ಉತ್ತರ ಪ್ರದೇಶದ ಮೊದಲ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿ ಆಗ್ತಾರೆ. ಪಂತ್ ರಾಜೀನಾಮೆ ನಂತರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. ತಮ್ಮ ನೇತೃತ್ವದಲ್ಲೇ 1957ರ ಚುನಾವಣೆ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನೆಹರು ಇಚ್ಛೆಗೆ ವಿರುದ್ಧವಾಗಿ ಗೋಹತ್ಯೆ ಬ್ಯಾನ್ ಮಾಡ್ತಾರೆ. 6 ವರ್ಷಗಳ ಮುಖ್ಯಮಂತ್ರಿ ಹುದ್ದೆಯ ನಂತರ ಉತ್ತರ ಪ್ರದೇಶದ ರಾಜಕೀಯ ಬಿಕ್ಕಟ್ಟಿನ ಸಮಯದಲ್ಲಿ ಅವರನ್ನು ಕೆಳಗಿಳಿಸಲಾಗುತ್ತೆ. ಮುಂದೆ 1962ರಲ್ಲಿ ರಾಜಸ್ಥಾನದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗುತ್ತೆ. ಸಂಪೂರ್ಣಾನಂದ ನಂತರ ಚಂದ್ರಭಾನು ಗುಪ್ತಾರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾಡಲಾಗುತ್ತೆ. ಸ್ವತಂತ್ರ ಹೋರಾಟಗಾರರು ಕೂಡ ಆಗಿದ್ದ ಇವರು 1952ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಆದರೆ 1957ರ ಚುನಾವಣೆ ಸೋತು ಹೋಗ್ತಾರೆ. ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. ಮುಂದೆ 1960ರಲ್ಲಿ ಸಂಪೂರ್ಣಾನಂದ ನಂತರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ವಿಧಾನಸಭೆಯ ಸದಸ್ಯರು ಕೂಡ ಆಗ್ತಾರೆ. ತಮ್ಮ ನೇತೃತ್ವದಲ್ಲೇ 1962ರ ಚುನಾವಣೆಯನ್ನು ಕೂಡ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆದರೆ ನೆಹರು ವಿರೋಧಿಯಾಗಿದ್ದ ಇವರನ್ನು ಬಹಳ ದಿನ ಮುಖ್ಯಮಂತ್ರಿಯಾಗಿರಲು ನೆಹರು ಬಿಡೋದಿಲ್ಲ. ಇವರನ್ನು ಬದಲಿಸಿ ಸುಚೇತಾ ಕೃಪಲಾನಿಯನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿರುವ ಇವರು ಜೆ.ಬಿ. ಕೃಪಲಾನಿ ಅವರ ಪತ್ನಿ. ಬಂಗಾಳಿ ಬ್ರಾಹ್ಮಣ ಕುಟುಂಬದವರಾದ ಸುಚೇತಾ ತಮಗಿಂತ 20 ವರ್ಷ ಹಿರಿಯರಾದ ಹಾಗೂ ಸಿಂಧಿ ಮೂಲದವರಾದ ಆಚಾರ್ಯ ಕೃಪಲಾನಿಯನ್ನು ಮದುವೆ ಆಗ್ತಾರೆ. ಅದನ್ನು ಅವರ ಕುಟುಂಬದ ಜೊತೆ ಮಹಾತ್ಮ ಗಾಂಧಿ ಕೂಡ ವಿರೋಧ ಮಾಡ್ತಾರೆ. ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗಿಯಾಗಿ ಸ್ವತಂತ್ರ ನಂತರ ಸಂವಿಧಾನ ರಚನಾ ಸಭೆಯ ಸದಸ್ಯರಾದ ಸುಚೇತಾ ಕೃಪಲಾನಿ 1952ರಲ್ಲಿ ತಮ್ಮ ಪತಿ ಜೆ.ಬಿ. ಕೃಪಲಾನಿ ಸ್ಥಾಪಿಸಿದ್ದ ಕಿಸಾನ್ ಮಜ್ದೂರ್ ಪ್ರಜಾ ಪಾರ್ಟಿ ಪಕ್ಷದಿಂದ ಸಂಸದರಾಗ್ತಾರೆ. 1957ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಂಸದರಾಗಿ 1960ರಲ್ಲಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಉತ್ತರ ಪ್ರದೇಶ ವಿಧಾನಸಭೆಗೆ ಆಯ್ಕೆಯಾಗಿ ಕಾರ್ಮಿಕ, ಸಮುದಾಯ ಅಭಿವೃದ್ಧಿ ಹಾಗೂ ಕೈಗಾರಿಕಾ ಮಂತ್ರಿ ಆಗ್ತಾರೆ. 1963ರಲ್ಲಿ ಮುಖ್ಯಮಂತ್ರಿ ಕೂಡ ಆಗಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಎನಿಸಿಕೊಳ್ತಾರೆ. 1967ರಲ್ಲಿ ಮತ್ತೆ ಲೋಕಸಭೆಗೆ ಆಯ್ಕೆಯಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ. ಮುಂದೆ ಕಾಂಗ್ರೆಸ್ ಇಬ್ಬಾಗ ಆದಾಗ ಮೊರಾರ್ಜಿ ಜೊತೆ ಸೇರಿ ಕಾಂಗ್ರೆಸ್ ಪಕ್ಷದ ಭಾಗ ಆಗ್ತಾರೆ. 1971ರ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಕಾಣ್ತಾರೆ. ನಂತರ ರಾಜಕೀಯದಿಂದ ದೂರ ಉಳಿತಾರೆ. 1967ರ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬರೋದಿಲ್ಲ. ಬಹುಮತಕ್ಕೆ 213 ಸೀಟು ಬೇಕಿತ್ತು. ಆದರೆ ಅತಿ ದೊಡ್ಡ ಪಕ್ಷವಾದ ಕಾಂಗ್ರೆಸ್ ಕೇವಲ 199 ಸೀಟುಗಳನ್ನು ಮಾತ್ರ
ಗೆದ್ದಿತ್ತು. ಅತಿ ದೊಡ್ಡ ಪಕ್ಷವಾಗಿದ್ದರಿಂದ ಕಾಂಗ್ರೆಸ್ ಪಕ್ಷವೇ ಸರ್ಕಾರ ರಚನೆ ಮಾಡುತ್ತೆ. ಚಂದ್ರಭಾನು ಗುಪ್ತಾರವರು ಮತ್ತೊಮ್ಮೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಮತ್ತೊಬ್ಬ ಕಾಂಗ್ರೆಸ್ ನಾಯಕರಾಗಿದ್ದ ಚೌಧರಿ ಚರಣ್ ಸಿಂಗ್ ರವರು ತಮ್ಮ ಬೆಂಬಲಿಗರನ್ನು ಮಂತ್ರಿಮಂಡಲಕ್ಕೆ ಸೇರಿಸಲು ಪ್ರಯತ್ನ ಪಡುತ್ತಾರೆ. ಆದರೆ ಅದು ಸಾಧ್ಯ ಆಗುವುದಿಲ್ಲ. ನಂತರ ಪಕ್ಷವನ್ನು ಒಡೆದು ತಮ್ಮ 16 ಬೆಂಬಲಿಗರೊಂದಿಗೆ ವಿಪಕ್ಷಗಳಾಗಿದ್ದ ಜನಸಂಘ, ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ, ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಹಾಗೂ ಇತರೆ ಸಣ್ಣ ಪಾರ್ಟಿ ಹಾಗೂ ಪಕ್ಷೇತರರೊಂದಿಗೆ ಸೇರಿ ಸರ್ಕಾರ ರಚನೆ ಮಾಡಿ ಮುಖ್ಯಮಂತ್ರಿಯಾದ ಚರಣ್ ಸಿಂಗ್ ಭಾರತೀಯ ಕ್ರಾಂತಿ ದಳ ಎಂಬ ಸ್ವಂತ ಪಕ್ಷ ರಚನೆ ಮಾಡಿಕೊಳ್ತಾರೆ. ಆದರೆ 1 ವರ್ಷದ ಒಳಗೆ ಮೈತ್ರಿಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಮೈತ್ರಿಯ ಭಾಗವಾಗಿದ್ದ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷ ಭೂ ಕಂದಾಯವನ್ನು ಸಂಪೂರ್ಣವಾಗಿ ರದ್ದು ಮಾಡಲು ಆಗ್ರಹ ಮಾಡುತ್ತೆ. ಆದರೆ ಚರಣ್ ಸಿಂಗ್ ಒಪ್ಪೋದಿಲ್ಲ. ಮತ್ತೊಂದು ಮೈತ್ರಿ ಪಕ್ಷವಾದ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಬಂಧನದಲ್ಲಿದ್ದ ಸರ್ಕಾರಿ ನೌಕರಿ ಪ್ರತಿಭಟನಾಕಾರರನ್ನು ಬಿಡುಗಡೆಗೊಳಿಸಲು ಆಗ್ರಹ ಮಾಡುತ್ತೆ. ಚರಣ್ ಸಿಂಗ್ ಅದನ್ನು ಕೂಡ ಒಪ್ಪೋದಿಲ್ಲ. ಪರಿಣಾಮವಾಗಿ ಮೈತ್ರಿ ಒಡೆದು ಚರಣ್ ಸಿಂಗ್ ಸರ್ಕಾರ ಪತನ ಆಗುತ್ತೆ. 1 ವರ್ಷಗಳ ಕಾಲ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಗುತ್ತೆ. ನಂತರ 1969ರಲ್ಲಿ ಮತ್ತೆ ಹೊಸದಾಗಿ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನ ಪಡ್ಕೊಳ್ಳುತ್ತೆ. ಚಂದ್ರಭಾನು ಗುಪ್ತಾ 3ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಕಾಂಗ್ರೆಸ್ ಇಬ್ಬಾಗವಾದ ಆ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ. ಇಂದಿರಾ ಗಾಂಧಿಯ ಕಾಂಗ್ರೆಸ್ 6 ಬೆಂಬಲದೊಂದಿಗೆ ಭಾರತೀಯ ಕ್ರಾಂತಿ ದಳದ ಚರಣ್ ಸಿಂಗ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಕ್ರಾಂತಿ ದಳದ ರಾಜ್ಯಸಭಾ ಸಂಸದರು ಇಂದಿರಾ ಗಾಂಧಿ ತಂದಿದ್ದ ರಾಜ ಪರಿವಾರದವರಿಗೆ ಕೊಡುತ್ತಿದ್ದ ಗೌರವ ಧನವನ್ನು ನಿಲ್ಲಿಸುವ ಕಾಯ್ದೆಗೆ ಬೆಂಬಲ ಕೊಡುವುದಿಲ್ಲ. ಕಾಯ್ದೆಯ ವಿರುದ್ಧವಾಗಿ ಮತ ಹಾಕ್ತಾರೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಚರಣ್ ಸಿಂಗ್ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ. ರಾಜ್ಯದಲ್ಲಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಗುತ್ತೆ. ಚರಣ್ ಸಿಂಗ್ ಮುಂದೆ ದೇಶದ ಪ್ರಧಾನಮಂತ್ರಿಯಾಗಿ ಸಹ ಕೆಲಸ ಮಾಡುತ್ತಾರೆ. 17 ದಿನಗಳ ರಾಷ್ಟ್ರಪತಿ ಆಳ್ವಿಕೆ ನಂತರ ಮತ್ತೆ ಹೊಸ ಸಂಯೋಜನೆಯೊಂದಿಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಲಾಗುತ್ತೆ. ಈ ಬಾರಿ ಜನಸಂಘ, ಸ್ವತಂತ್ರ ಪಾರ್ಟಿ ಹಾಗೂ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿಯ ಬೆಂಬಲದೊಂದಿಗೆ ಕಾಂಗ್ರೆಸ್ ಓ ಬಣದ ತ್ರಿಭುವನ್ ನಾರಾಯಣ್ ಸಿಂಗ್ ರವರು ಮುಖ್ಯಮಂತ್ರಿ ಆಗ್ತಾರೆ. 1952ರಿಂದ 62ರವರೆಗೂ ಲೋಕಸಭಾ ಸಂಸದರಾಗಿದ್ದ ಇವರು ಮುಂದೆ ರಾಜ್ಯಸಭೆಗೆ ಆಯ್ಕೆಯಾಗಿ ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿ ಕೂಡ ಆಗ್ತಾರೆ. 1970ರ ಕಾಂಗ್ರೆಸ್ ಓ ಬಣದ ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ರಾಜ್ಯಸಭೆಯ ಸಂಸದರಾಗಿದ್ದ ಇವರು ಉತ್ತರ ಪ್ರದೇಶದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾಗಿರಲಿಲ್ಲ. ಹಾಗಾಗಿ ಅವರ ಮೇಲೆ ನ್ಯಾಯಾಲಯಕ್ಕೆ ದೂರು ಹೋಗುತ್ತೆ. ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾಗದೆಯೂ ಮಂತ್ರಿ ಆಗಬಹುದು. ಆದರೆ 6 ತಿಂಗಳ ಒಳಗೆ 2 ಸದನಗಳಲ್ಲಿ ಒಂದಕ್ಕೆ ಸದಸ್ಯರಾಗಬೇಕು ಎಂಬ ನಿಯಮ ಇದ್ದರೂ ಅದು ಕೇವಲ ಮಂತ್ರಿಗಳಿಗೂ ಅಥವಾ ಮುಖ್ಯಮಂತ್ರಿಗೂ ಅನ್ವಯಿಸುತ್ತೆ ಎಂಬ ಗೊಂದಲ ಕೋಟಿಗೂ ಸಹ ಎದುರಾಗುತ್ತೆ. ದೀರ್ಘ ಚರ್ಚೆ ಹಾಗೂ ಅಧ್ಯಯನದ ನಂತರ ಆ ನಿಯಮ ಮುಖ್ಯಮಂತ್ರಿಗೂ ಕೂಡ ಅನ್ವಯ ಆಗುತ್ತೆ ಎಂಬ ತೀರ್ಮಾನಕ್ಕೆ ಬರಲಾಗುತ್ತೆ. ಹಾಗಾಗಿ ತ್ರಿಭುವನ್ ನಾರಾಯಣ್ ಸಿಂಗ್ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾಗದೆ ಮುಖ್ಯಮಂತ್ರಿಯಾದ ಮೊದಲ ವ್ಯಕ್ತಿಯಾಗಿದ್ದಾರೆ. ಇವರು ತಮ್ಮ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು 6 ತಿಂಗಳ ಒಳಗೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕಿತ್ತು. ವಿಧಾನಸಭೆ ಉಪಚುನಾವಣೆಗೆ ಕೂಡ ಸ್ಪರ್ಧೆ ಮಾಡ್ತಾರೆ. ಆದರೆ ಸೋತ ಕಾರಣ ಮುಖ್ಯಮಂತ್ರಿ ಹುದ್ದೆ ಹೋಗುತ್ತೆ. ಮುಂದೆ 1979ರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡ್ತಾರೆ. ತ್ರಿಭುವನ್ ನಾರಾಯಣ್ ಸಿಂಗ್ ನಂತರ ಕಮಲಾಪತಿ ತ್ರಿಪಾಠಿಯನ್ನು ಹೊಸ ಮುಖ್ಯಮಂತ್ರಿ ಮಾಡಲಾಗುತ್ತೆ. ಸ್ವತಂತ್ರ ಹೋರಾಟಗಾರರು ಕೂಡ ಆಗಿದ್ದ ಇವರು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗ್ತಾರೆ. ಉತ್ತರ ಪ್ರದೇಶದ ಶಾಸಕರಾಗಿ ಚಂದ್ರಭಾನು ಗುಪ್ತಾ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. 1971ರಲ್ಲಿ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಉತ್ತರ ಪ್ರದೇಶದ ನಗರಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹಾಗೂ ವಿಐಪಿಗಳ ರಕ್ಷಣೆಗಾಗಿ ಅಂತಲೇ ಪ್ರತ್ಯೇಕ ಪೊಲೀಸ್ ಪಡೆ ಇದೆ. ಅದನ್ನು ಪ್ರಾವಿನ್ಷಿಯಲ್ ಆರ್ಮರ್ಡ್ ಕಾನ್ಸ್ಟೇಬಲರಿ ಅಥವಾ PAC ಅಂತ ಕರೀತಾರೆ. ಈ ಪಡೆ ಮೇಲ್ದರ್ಜೆಯ ಅಧಿಕಾರಿಗಳ ಕಿರುಕುಳ ಹಾಗೂ ವೇತನ ಸಂಬಂಧ ಸರ್ಕಾರದ ಮೇಲೆ ವಿದ್ರೋಹ ಸಾರುತ್ತೆ. ಲಕ್ನೋ ಯೂನಿವರ್ಸಿಟಿಯಲ್ಲಿ ಅರ್ಧಕ್ಕೆ ಪರೀಕ್ಷೆ ನಿಲ್ಲಿಸುವ ಮೂಲಕ ಈ ದಂಗೆ ಪ್ರಾರಂಭ ಆಗುತ್ತೆ. ಪೊಲೀಸರಿಗೆ ವಿದ್ಯಾರ್ಥಿಗಳು ಕೂಡ ಬೆಂಬಲಿಸುತ್ತಾರೆ. ಪೊಲೀಸರೇ ದಂಗೆಗಿಳಿದ ಮೇಲೆ ಅವರನ್ನು ತಡೆಯಲು ಸೇನೆಯನ್ನು ಕರೆಸಲಾಗುತ್ತೆ. ಪರಿಣಾಮವಾಗಿ 35ಕ್ಕೂ ಹೆಚ್ಚು ಪೊಲೀಸರು ಗೋಲಿಬಾರಿನಲ್ಲಿ ಸಾವನ್ನಪ್ಪುತ್ತಾರೆ. 5 ದಿನಗಳ ನಂತರ ಈ ದಂಗೆ ಅಂತ್ಯ ಆಗುತ್ತೆ. ಉತ್ತರ ಪ್ರದೇಶ ಸರ್ಕಾರ ಕೂಡ ಪತನ ಆಗುತ್ತೆ. 5 ತಿಂಗಳು ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ಮುಂದೆ ಕಮಲಾಪತಿ ತ್ರಿಪಾಠಿ ಕೇಂದ್ರದಲ್ಲಿ ರೈಲ್ವೆ ಮಂತ್ರಿಯಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಸಹ ಕೆಲಸ ಮಾಡ್ತಾರೆ. ನಂತರ ಕಾಂಗ್ರೆಸ್ಸಿನ ಹೇಮಾವತಿ ನಂದನ್ ಬಹುಗುಣರವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. 1952ರಲ್ಲೇ ಮೊದಲ ಬಾರಿ ಶಾಸಕರಾದ ಇವರು 1967ರ ಹೊತ್ತಿಗೆ ಉತ್ತರ ಪ್ರದೇಶದ ಹಣಕಾಸು ಮಂತ್ರಿ ಆಗ್ತಾರೆ. 1971ರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ ಆಗ್ತಾರೆ ಹಾಗೂ ಕೇಂದ್ರದಲ್ಲಿ ಸಂಪರ್ಕ ಇಲಾಖೆ ರಾಜ್ಯ ಮಂತ್ರಿ ಕೂಡ ಆಗ್ತಾರೆ. 1973ರ ಹೊತ್ತಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗಿದ್ದ ಕಾರಣ ಇವರನ್ನು ಮತ್ತೆ ರಾಜ್ಯಕ್ಕೆ ಕಳಿಸಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾಡಲಾಗುತ್ತೆ. ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ 1974ರ ಚುನಾವಣೆ ಕೂಡ ಗೆಲ್ಲುತ್ತೆ. ಬಹುಗುಣ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ. ಇವರ ಸಮಯದಲ್ಲಿ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಜಾರಿಯಾಗುತ್ತೆ. ಘಟಾನುಘಟಿ ನಾಯಕರು ಸಹ ಅಧಿಕಾರದ ಆಸೆಗೆ ಸಂಜಯ್ ಗಾಂಧಿಯ ಜೀತದಾಳುಗಳ ರೀತಿ ವರ್ತಿಸುತ್ತಿದ್ದ ಆ ಸಮಯದಲ್ಲಿ ಬಹುಗಣ ಸ್ವಾಭಿಮಾನ ಬಿಟ್ಟುಕೊಳ್ಳಲು ತಯಾರಿರಲಿಲ್ಲ. ಹಾಗಾಗಿ ಅವರ ಕುರ್ಚಿ ಬಹುಬೇಗ ಬೇರೆಯವರ ಪಾಲಾಗುತ್ತೆ. ಸಿಎಂ ಸ್ಥಾನದ ನಂತರವೂ ಕಾಂಗ್ರೆಸ್ಸಿನಲ್ಲಿ ಮುಂದುವರೆದ ಬಹುಗುಣ 1977ರ ಚುನಾವಣೆಯ ಸಮಯದಲ್ಲಿ ಬಾಬು ಜಗಜೀವನ್ ರಾಮ್ ಜೊತೆಗೂಡಿ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ. ಹಿಂದೆಯೇ ಅವರ ಪಕ್ಷ ಜನತಾ ಪಕ್ಷದೊಂದಿಗೆ ವಿಲೀನ ಆಗುತ್ತೆ. ಮೊರಾರ್ಜಿ ನೇತೃತ್ವದಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರ ಸರ್ಕಾರದಲ್ಲಿ ರಾಸಾಯನಿಕ ರಸಗೊಬ್ಬರ ಮಂತ್ರಿ ಆಗ್ತಾರೆ. ಮುಂದೆ ಚರಣ್ ಸಿಂಗ್ ಸರ್ಕಾರದಲ್ಲಿ ಕೆಲವು ದಿನ ಹಣಕಾಸು ಮಂತ್ರಿ ಆಗ್ತಾರೆ. ನಂತರ ಮತ್ತೆ ಇಂದಿರಾ ಗಾಂಧಿ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ಸಿಗೆ ವಾಪಸ್ ಆಗ್ತಾರೆ. 1980ರ ಚುನಾವಣೆಗೆ ಕಾಂಗ್ರೆಸ್ಸಿಂದಲೇ ಸ್ಪರ್ಧಿಸಿ ಗೆಲ್ತಾರೆ. 2 ವರ್ಷಕ್ಕೆ ಮತ್ತೆ ಕಾಂಗ್ರೆಸ್ಸಿನ ದೂರ ಆಗ್ತಾರೆ. ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಉಪಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿ ಮತ್ತೊಮ್ಮೆ ಗೆಲ್ತಾರೆ. 1984ರ ಚುನಾವಣೆಯಲ್ಲಿ ಜನತಾ ಪಕ್ಷದಿಂದ ಸ್ಪರ್ಧಿಸುತ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಖ್ಯಾತ ನಟ ಅಮಿತಾಬ್ ಬಚ್ಚನ್ ವಿರುದ್ಧ ಸೋಲು ಕಾಣುತ್ತಾರೆ. ಬಹುಗುಣ ನಂತರ ಉತ್ತರ ಪ್ರದೇಶದಲ್ಲಿ 2 ತಿಂಗಳು ರಾಷ್ಟ್ರಪತಿ ಆಳ್ವಿಕೆ
ಬರುತ್ತೆ. ನಂತರ ಸಂಜಯ್ ಗಾಂಧಿಗೆ ಆಪ್ತರಾಗಿದ್ದ ನಾರಾಯಣ ದತ್ ತಿವಾರಿ ಮುಖ್ಯಮಂತ್ರಿ ಆಗ್ತಾರೆ. 1952ರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಇವರು 1963ರಲ್ಲಿ ಕಾಂಗ್ರೆಸ್ ಸೇರಿಕೊಳ್ತಾರೆ. 1969ರಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗ್ತಾರೆ. ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ. ಕಾಲಕ್ರಮೇಣ ಮೇಲ್ದರ್ಜೆಗೆ ಏರ್ತಾ ತುರ್ತು ಪರಿಸ್ಥಿತಿಯ ಹೊತ್ತಿಗೆ ಸಂಜಯ್ ಗಾಂಧಿಗೆ ಆಪ್ತರಾಗ್ತಾರೆ. ಎಚ್.ಎನ್. ಬಹುಗುಣ ರಾಜೀನಾಮೆ ನಂತರ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಒಂದೇ ವರ್ಷಕ್ಕೆ ಕೇಂದ್ರದಲ್ಲಿ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಉತ್ತರ ಪ್ರದೇಶದ ತಿವಾರಿ ಸರ್ಕಾರವನ್ನು ವಿಸರ್ಜನೆ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತೆ. ತಿವಾರಿ ಮುಂದೆ ಲೋಕಸಭೆಗೆ ಆಯ್ಕೆಯಾಗಿ ಯೋಜನಾ ಮಂತ್ರಿ ಆಗ್ತಾರೆ ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಆಗ್ತಾರೆ. 1977ರ ಚುನಾವಣೆಯಲ್ಲಿ ಎಲ್ಲಾ ರಾಜ್ಯಗಳಂತೆ ಉತ್ತರ ಪ್ರದೇಶದಲ್ಲಿ ಕೂಡ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ರಾಮ್ ನರೇಶ್ ಯಾದವ್ ರವರು ಮುಖ್ಯಮಂತ್ರಿ ಆಗ್ತಾರೆ. ರಾಜ್ ನಾರಾಯಣ್ ರವರ ಆಪ್ತರಾಗಿದ್ದ ಇವರು 1977ರಲ್ಲಿ ಮೊದಲ ಬಾರಿ ಜನತಾ ಪಕ್ಷದಿಂದ ಸಂಸದರಾಗಿ ಆಯ್ಕೆಯಾಗಿದ್ದರು. ಹಿಂದೆಯೇ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಕೂಡ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. ಮುಂದೆ ಉಪಚುನಾವಣೆಯಲ್ಲಿ ಉತ್ತರ ಪ್ರದೇಶ ವಿಧಾನಸಭೆ ಸದಸ್ಯರಾಗ್ತಾರೆ. ಆದರೆ ಅವರ ರಾಜೀನಾಮೆಯಿಂದ ಖಾಲಿಯಾಗಿದ್ದ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಗೆದ್ದು ಬಿಡುತ್ತೆ. ಹಾಗಾಗಿ ಒಂದೇ ವರ್ಷಕ್ಕೆ ರಾಮ್ ನರೇಶ್ ಯಾದವ್ ಅವರ ಕುರ್ಚಿ ಹೋಗುತ್ತೆ. ಅವರಿಂದ ರಾಜೀನಾಮೆ ಪಡೆಯಲಾಗುತ್ತೆ. ವಿಧಾನಸಭಾ ಸ್ಪೀಕರ್ ಆಗಿದ್ದ ಬನಾರಸಿ ದಾಸ್ ಅವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಅವರ ಸರ್ಕಾರದಲ್ಲಿ ರಾಮ್ ನರೇಶ್ ಯಾದವ್ ಉಪಮುಖ್ಯಮಂತ್ರಿ ಆಗ್ತಾರೆ. ಮುಂದೆ ಲೋಕದಳ ಹಾಗೂ ಕಾಂಗ್ರೆಸ್ ಪಕ್ಷಗಳನ್ನು ಸೇರ್ತಾರೆ. ರಾಜೀವ್ ಗಾಂಧಿ ಸಮಯದಲ್ಲಿ ಕಾಂಗ್ರೆಸ್ ಸೇರ್ತಾರೆ. 2011ರಲ್ಲಿ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಸಹ ಆಯ್ಕೆ ಆಗ್ತಾರೆ. ಇತ್ತ ರಾಮ್ ನರೇಶ್ ಯಾದವ್ ನಂತರ ಮುಖ್ಯಮಂತ್ರಿ ಆಗಿದ್ದ ಬನಾರಸಿ ದಾಸ್ 1977ರಲ್ಲಿ ಮೊದಲ ಬಾರಿ ಶಾಸಕರಾಗಿ ವಿಧಾನಸಭಾ ಸ್ಪೀಕರ್ ಕೂಡ ಆಗ್ತಾರೆ. ಮೊದಲ ಬಾರಿಯಲ್ಲಿ ಸಿಎಂ ಕೂಡ ಆಗ್ತಾರೆ. ಆದರೆ ಬಹಳ ದಿನ ಹುದ್ದೆಯಲ್ಲಿ ಉಳಿಯೋದಿಲ್ಲ. 1980ರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದ ಇಂದಿರಾ ಗಾಂಧಿ ಜನತಾ ಪಾರ್ಟಿ ಸರ್ಕಾರಗಳನ್ನು ರದ್ದು ಮಾಡ್ತಾರೆ. ಬನಾರಸಿ ದಾಸ್ ಸರ್ಕಾರ ಕೂಡ ವಿಸರ್ಜನೆ ಆಗುತ್ತೆ. ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಗುತ್ತೆ. ಬನಾರಸಿ ದಾಸ್ ಮುಂದೆ ಚೌಧರಿ ಚರಣ್ ಸಿಂಗ್ ರವರ ಸೆಕ್ಯುಲರ್ ಜನತಾ ಪಾರ್ಟಿ ಸೇರಿ 1980ರ ಚುನಾವಣೆ ಸೋತು ರಾಜಕೀಯದಿಂದ ದೂರ ಆಗ್ತಾರೆ. 1980ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಶಾಸಕರೆಲ್ಲ ಸೇರಿ ಸಂಜಯ್ ಗಾಂಧಿಯನ್ನು ಮುಖ್ಯಮಂತ್ರಿ ಮಾಡಲು ಮುಂದಾಗ್ತಾರೆ. ಆದರೆ ಇಂದಿರಾ ಗಾಂಧಿ ನಿರಾಕರಿಸುತ್ತಾರೆ. ಬದಲಿಗೆ ಸಂಜಯ್ ಗಾಂಧಿ ಸೂಚನೆಯಂತೆ ವಿ.ಪಿ. ಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ. 1969ರಲ್ಲಿ ಮೊದಲ ಬಾರಿ ಶಾಸಕರಾದ ಇವರು 1971ರಲ್ಲಿ ಲೋಕಸಭೆಗೆ ಕೂಡ ಆಯ್ಕೆಯಾಗಿ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ವಾಣಿಜ್ಯ ಮಂತ್ರಿ ಆಗ್ತಾರೆ. 1977ರಲ್ಲಿ ಲೋಕಸಭಾ ಚುನಾವಣೆ ಸೋತಿದ್ರು. 1980ರಲ್ಲಿ ಮತ್ತೆ ಗೆದ್ದುಕೊಳ್ತಾರೆ. ಹಿಂದೆಯೇ ಉತ್ತರ ಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ಬಹುಮತ ಪಡ್ಕೊಂಡ ಮೇಲೆ ಇಂದಿರಾ ಗಾಂಧಿಯ ಸೂಚನೆಯಂತೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಅವರ ಇಚ್ಛೆ ಮಂತ್ರಿಮಂಡಲ ಅವರಿಗೆ ಸಿಗೋದಿಲ್ಲ. ಎಲ್ಲವೂ ಸಂಜಯ್ ಆದೇಶದಂತೆ ನಡೀತಾ ಇತ್ತು. ವಿ.ಪಿ. ಸಿಂಗ್ ತಮ್ಮ ಮಂತ್ರಿಮಂಡಲದ ಮೇಲೆ ಅಸಮಾಧಾನ ಹೊರಹಾಕ್ತಾ ಇದ್ರು. ಪರಿಣಾಮವಾಗಿ ಶಾಸಕರು ಕೂಡ ವಿ.ಪಿ. ಸಿಂಗ್ ಬೆಂಬಲಕ್ಕೆ ಇರಲಿಲ್ಲ. ಆದರೂ ಇಂದಿರಾ ಗಾಂಧಿ ಕೃಪೆಯಿಂದ ವಿ.ಪಿ. ಸಿಂಗ್ ಕುರ್ಚಿಯಲ್ಲಿ ಮುಂದುವರಿತಾ ಇದ್ರು. ಡಕಾಯಿತರ ಆತಂಕ ಉತ್ತುಂಗದಲ್ಲಿದ್ದ ಆ ಸಮಯದಲ್ಲಿ ಉತ್ತರ ಪ್ರದೇಶವನ್ನು ಡಕಾಯಿತರಿಂದ ಮುಕ್ತಿ ಕೊಡಿಸದೇ ಇದ್ದರೆ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಘೋಷಿಸಿಕೊಳ್ತಾರೆ. ಅದೇ ಸಮಯದಲ್ಲಿ ಪೂಲನ್ ದೇವಿ 21 ಜನ ಮೇಲ್ವರ್ಗದ ಠಾಕೂರರನ್ನು ಗುಂಡಿಟ್ಟು ಕೊಲ್ಲುವ ಮೂಲಕ ಬೆಹಮಾಯಿ ಹತ್ಯಾಕಾಂಡಕ್ಕೆ ಕಾರಣರಾಗ್ತಾರೆ. ಅದೇ ಸಮಯಕ್ಕೆ ಖುದ್ದು ಮುಖ್ಯಮಂತ್ರಿ ವಿ.ಪಿ. ಸಿಂಗರ ಸಹೋದರ ಹಾಗೂ ಸಹೋದರರ ಮಗ ಡಕಾಯಿತರಿಂದ ಕೊಲೆ ಆಗ್ತಾರೆ. ಹೊಣೆ ಹೊತ್ತ ವಿ.ಪಿ. ಸಿಂಗ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೇಂದ್ರದಲ್ಲಿ ಮಂತ್ರಿಯಾಗಿ ಮುಂದುವರಿತಾರೆ. ಮುಂದೆ ಪ್ರಧಾನಮಂತ್ರಿ ಕೂಡ ಆಗ್ತಾರೆ. ಇತ್ತ ವಿ.ಪಿ. ಸಿಂಗ್ ನಂತರ ಉತ್ತರ ಪ್ರದೇಶಕ್ಕೆ ಶ್ರೀಪತಿ ಮಿಶ್ರಾ ಅವರು ಮುಖ್ಯಮಂತ್ರಿ ಆಗ್ತಾರೆ. 1980ರಲ್ಲಿ ಮೊದಲ ಬಾರಿ ಶಾಸಕರಾದ ಇವರು ವಿಧಾನಸಭಾ ಸ್ಪೀಕರ್ ಕೂಡ ಆಗ್ತಾರೆ. ಎಲ್ಲಾ ಪ್ರಮುಖ ನಾಯಕರು ಕಾಂಗ್ರೆಸ್ ಬಿಟ್ಟು ಜನತಾ ಪಕ್ಷದಲ್ಲಿದ್ದ ಆ ಸಮಯದಲ್ಲಿ ಮೊದಲ ಬಾರಿ ಶಾಸಕರಾಗಿದ್ದರು ಸಿಎಂ ಆಗುವ ಅವಕಾಶ ಸಿಗುತ್ತೆ. ಆದರೆ ಆ ಹೊತ್ತಿಗೆ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ ರಾಜೀವ್ ಗಾಂಧಿ ಜೊತೆ ಅಷ್ಟಾಗಿ ಸರಿ ಹೋಗ್ತಾ ಇರಲಿಲ್ಲ. ಜೊತೆಗೆ ಮೊದಲ ಬಾರಿ ಶಾಸಕರಾದ ಶ್ರೀಪತಿ ಮಿಶ್ರಾ ಹಿರಿಯ ಶಾಸಕರುಗಳನ್ನು ಸಂಭಾಳಿಸಿಕೊಂಡು ಸರ್ಕಾರ ಮುನ್ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜೀನಾಮೆ ಕೊಡ್ತಾರೆ. ಮುಂದೆ 1984ರಲ್ಲಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಶ್ರೀಪತಿ ಮಿಶ್ರಾ ನಂತರ ಸಂಸದರಾಗಿದ್ದ ನಾರಾಯಣ ದತ್ ತಿವಾರಿ ಅವರನ್ನು ಮತ್ತೊಮ್ಮೆ ತಂದು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಇವರು ಸಿಎಂ ಆದ 3 ತಿಂಗಳಿಗೆ ಇಂದಿರಾ ಗಾಂಧಿ ಹತ್ಯೆಯಾಗಿ ಪಕ್ಷ ಹಾಗೂ ಸರ್ಕಾರ ಎರಡೂ ರಾಜೀವ್ ಗಾಂಧಿ ಹಿಡಿತಕ್ಕೆ ಬರುತ್ತೆ. 1985ರ ಚುನಾವಣೆಯನ್ನು ಕೂಡ ಗೆದ್ದು ಕಾಂಗ್ರೆಸ್ ಪಕ್ಷದಿಂದ ತಿವಾರಿ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ. ಒಮ್ಮೆ ಉತ್ತರ ಪ್ರದೇಶಕ್ಕೆ ಬಂದಿದ್ದ ರಾಜೀವ್ ಗಾಂಧಿ ವೀರ್ ಬಹದ್ದೂರ್ ಸಿಂಗ್ ಜೊತೆ ಸುದೀರ್ಘ ಮಾತುಕತೆ ನಡೆಸುತ್ತಾರೆ. ಮಾತುಕತೆ ನಂತರ ಎನ್.ಡಿ. ತಿವಾರಿ ರವರಿಂದ ರಾಜೀನಾಮೆ ಪಡೆಯಲಾಗುತ್ತೆ. ವೀರ್ ಬಹದ್ದೂರ್ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. ಎನ್.ಡಿ. ತಿವಾರಿ ರಾಜ್ಯಸಭೆಗೆ ಆಯ್ಕೆಯಾಗಿ ಕೇಂದ್ರದಲ್ಲಿ ಕೈಗಾರಿಕೆ, ಪೆಟ್ರೋಲಿಯಂ, ವಿದೇಶಾಂಗ ಹಾಗೂ ಹಣಕಾಸು ಮಂತ್ರಿ ಆಗ್ತಾರೆ. ಇತ್ತ 1967ರಿಂದಲೂ ಶಾಸಕರಾಗಿ ಆಯ್ಕೆಯಾಗುತ್ತಾ ಬಂದಿದ್ದ ವೀರ್ ಬಹದ್ದೂರ್ ಸಿಂಗ್ ರಾಜೀವ್ ಗಾಂಧಿ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಏನೋ ಆಗ್ತಾರೆ. ಆದರೆ ಸರ್ಕಾರ ನಡೆಸೋದು ಅಷ್ಟು ಸುಲಭ ಇರಲಿಲ್ಲ. ಇವರ ಸಮಯದಲ್ಲಿ 30ಕ್ಕೂ ಹೆಚ್ಚು ಗಲಭೆಗಳು ನಡೆಯುತ್ತವೆ. 180ಕ್ಕೂ ಜನ ಸಾವನ್ನಪ್ತಾರೆ. ರೈತ ಆಂದೋಲನ ನಡೆಯುತ್ತೆ. ಜೊತೆಗೆ ಅಯೋಧ್ಯ ರಾಮ ಮಂದಿರದ ವಿವಾದ ಕೂಡ ಜೋರಾಗುತ್ತೆ. ಈ ಎಲ್ಲಾ ಕಾರಣಗಳಿಂದ ವೀರ್ ಬಹದ್ದೂರ್ ಸಿಂಗ್ ರನ್ನು ಕೇಂದ್ರಕ್ಕೆ ಕರೆಸಿಕೊಂಡ ರಾಜೀವ್ ಗಾಂಧಿ ಸಂಪುಟದಲ್ಲಿ ಸಂಪರ್ಕ ಮಂತ್ರಿಯನ್ನಾಗಿ ಮಾಡ್ತಾರೆ. ಉತ್ತರ ಪ್ರದೇಶಕ್ಕೆ ಎನ್.ಡಿ. ತಿವಾರಿ 3ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. 1989ರ ಲೋಕಸಭಾ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ ಬಿಟ್ಟು ಬಂದು ವಿ.ಪಿ. ಸಿಂಗ್ ಜನತಾದಳ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ. ಕೇಂದ್ರದಲ್ಲಿ ಹಾಗೂ ಉತ್ತರ ಪ್ರದೇಶದಲ್ಲಿ ಕೂಡ ಜನತಾದಳ ಅಧಿಕಾರಕ್ಕೆ ಬರುತ್ತೆ. ಬಹುಮತಕ್ಕಿಂತ ಕೆಲವು ಸ್ಥಾನ ಕಡಿಮೆ ಗೆದ್ದಿದ್ದರೂ ಬಿಜೆಪಿ ಬೆಂಬಲದಿಂದ ಎರಡೂ ಕಡೆ ಸರ್ಕಾರ ರಚನೆ ಆಗುತ್ತೆ. ಕೇಂದ್ರದಲ್ಲಿ ವಿ.ಪಿ. ಸಿಂಗ್ ಪ್ರಧಾನಿ ಆಗ್ತಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಮುಖವಾಗಿ ಇಬ್ಬರು ಆಕಾಂಕ್ಷಿಗಳು ಇದ್ದರು. ಒಬ್ಬರು ಚರಣ್ ಸಿಂಗ್ ರವರ ಮಗ ಅಜಿತ್ ಸಿಂಗ್, ಮತ್ತೊಬ್ಬರು ಚರಣ್ ಸಿಂಗ್ ರವರ ಶಿಷ್ಯ ಮುಲಾಯಂ ಸಿಂಗ್ ಯಾದವ್. ಪಕ್ಷದಲ್ಲಿ ಸಿಎಂ ಸ್ಥಾನಕ್ಕೆ ಆಂತರಿಕ ಚುನಾವಣೆ ನಡೆಯುತ್ತೆ. ಮುಲಾಯಂ ಸಿಂಗ್ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. ಅಜಿತ್ ಸಿಂಗ್ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ. ಆಗ ಸೋತ ಕಾಂಗ್ರೆಸ್ ಇದುವರೆಗೂ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. 1991ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದ ಮೇಲೆ ಎನ್.ಡಿ. ತಿವಾರಿ ಅವರಿಗೆ ಪ್ರಧಾನಿಯಾಗುವ ಅವಕಾಶ ಇತ್ತು. ಆದರೆ ಖುದ್ದು ಲೋಕಸಭಾ ಚುನಾವಣೆ ಸೋತಿದ್ದ ಕಾರಣ ಪಿ.ವಿ. ನರಸಿಂಹರಾವ್ ಪ್ರಧಾನಿ ಆಗ್ತಾರೆ. ಉತ್ತರ ಪ್ರದೇಶದಿಂದ ಬೇರ್ಪಟ್ಟು ಪ್ರತ್ಯೇಕ ಉತ್ತರಾಖಂಡ್ ರಾಜ್ಯ ರಚನೆ ಆದ ಮೇಲೆ ಎನ್.ಡಿ. ತಿವಾರಿ ಅಲ್ಲಿನ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡ್ತಾರೆ. ಹಾಗೂ 2007ರಲ್ಲಿ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಸಹ ಆಯ್ಕೆ ಆಗ್ತಾರೆ. ಆದರೆ ಆಂಧ್ರ ಪ್ರದೇಶದ ರಾಜಭವನದಲ್ಲಿ 3 ಯುವತಿಯರೊಂದಿಗೆ ಇರುವ ಸಿಡಿ ಬಿಡುಗಡೆಯಾಗುತ್ತೆ. ನಂತರ ಅವರಿಂದ ರಾಜೀನಾಮೆ ಪಡೆಯಲಾಗುತ್ತೆ. 2008ರಲ್ಲಿ ಒಬ್ಬ ಯುವಕ ಮಾಧ್ಯಮದ ಮುಂದೆ ಬಂದು ತಿವಾರಿ ಅವರೇ ನನ್ನ ತಂದೆ, ನನ್ನ ತಾಯಿಗೆ
ಮದುವೆಯಾಗದೆ ಮೋಸ ಮಾಡಿದ್ದಾರೆ ಎಂದು ಆರೋಪ ಮಾಡ್ತಾರೆ. ಆದರೆ ತಿವಾರಿ ನಿರಾಕರಿಸುತ್ತಾರೆ. ಕೋರ್ಟ್ DNA ಟೆಸ್ಟ್ಗೆ ಅನುಮತಿ ಕೊಡುತ್ತೆ. ರಿಸಲ್ಟ್ ಬಂದ ಮೇಲೆ ತಿವಾರಿರವರೇ ಆ ಯುವಕನ ತಂದೆ ಎಂದು ಗೊತ್ತಾಗುತ್ತೆ. ತಪ್ಪು ಒಪ್ಪಿಕೊಂಡ ತಿವಾರಿ 2013ರಲ್ಲಿ ಆ ಯುವಕನ ತಾಯಿ ಜೊತೆ ಮದುವೆ ಆಗ್ತಾರೆ. ಆಗ ಅವರ ವಯಸ್ಸು 88. ಇತ್ತ ಜನತಾದಳದಿಂದ ಮುಖ್ಯಮಂತ್ರಿಯಾಗಿದ್ದ ಮುಲಾಯಂ ಸಿಂಗ್ ರಾಜಕೀಯಕ್ಕೆ ಬರುವ ಮೊದಲು ಶಿಕ್ಷಕ ವೃತ್ತಿಯಲ್ಲಿದ್ದರು. ಸಮಾಜವಾದಿ ನಾಯಕರಾದ ರಾಮ್ ಮನೋಹರ್ ಲೋಹಿಯಾ, ರಾಜ್ ನಾರಾಯಣ್ ಹಾಗೂ ಚರಣ್ ಸಿಂಗ್ ರವರ ಗರಡಿಯಲ್ಲಿ ಪಳಗಿದ ಮುಲಾಯಂ ಸಿಂಗ್ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದಿಂದ 1967ರಲ್ಲಿ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಜೈಲು ಕೂಡ ಸೇರ್ತಾರೆ. ನಂತರ ರಚನೆಯಾದ ಜನತಾ ಪಾರ್ಟಿ ಸರ್ಕಾರದಲ್ಲಿ ಪಶುಪಾಲನಾ ಹಾಗೂ ಸಹಕಾರಿ ಮಂತ್ರಿ ಆಗ್ತಾರೆ. ಮುಂದೆ 1980ರಲ್ಲಿ ಚರಣ್ ಸಿಂಗ್ ರವರ ಲೋಕದಳ ಪಕ್ಷ ಸೇರಿ ಉತ್ತರ ಪ್ರದೇಶ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾಗ್ತಾರೆ. 1985ರಲ್ಲಿ ವಿಧಾನಸಭೆ ವಿಪಕ್ಷ ನಾಯಕರು ಕೂಡ ಆಗ್ತಾರೆ. ಆ ಹೊತ್ತಿಗೆ ಶಿಕ್ಷಣ ಮುಗಿಸಿ ವಿದೇಶದಿಂದ ವಾಪಸ್ಸಾಗಿದ್ದ ಚರಣ್ ಸಿಂಗ್ ರವರ ಪುತ್ರ ಅಜಿತ್ ಸಿಂಗ್ ಪಕ್ಷವನ್ನು ತಮ್ಮ ಹಿಡಿತಕ್ಕೆ ಪಡೆಯುವುದಕ್ಕೆ ಪ್ರಯತ್ನಿಸುತ್ತಾರೆ. ಪರಿಣಾಮವಾಗಿ ಲೋಕದಳ ಪಕ್ಷ ಇಬ್ಬಾಗ ಆಗುತ್ತೆ. ಮುಲಾಯಂ ಸಿಂಗ್ರ ವಿಪಕ್ಷ ನಾಯಕ ಸ್ಥಾನ ಹೋಗುತ್ತೆ. ಆದರೂ ತಮ್ಮ ಬೆಂಬಲಿಗರೊಂದಿಗೆ ಕ್ರಾಂತಿಕಾರಿ ಮೋರ್ಚಾ ಕಟ್ಟಿದ್ದ ಮುಲಾಯಂ ಸಿಂಗ್ ರಾಜ್ಯಾದ್ಯಂತ ಸುತ್ತಿ ಪಕ್ಷ ಸಂಘಟಿಸುತ್ತಾರೆ. ವಿಪಿ ಸಿಂಗರನ್ನು ಕಂಡರೆ ಅಷ್ಟಾಗಿ ಆಗದ ಮುಲಾಯಂ ಸಿಂಗ್ ಮೊದಲು ಜನತಾದಳ ಸೇರೋದಕ್ಕೆ ನಿರಾಕರಿಸಿದ್ರು. ಅನೇಕ ಹಿರಿಯ ನಾಯಕರ ಮನವೊಲಿಕೆ ನಂತರ ಮುಲಾಯಂ ಸಿಂಗ್ ಜನತಾದಳ ಸೇರ್ತಾರೆ. 1989ರಲ್ಲಿ ಜನತಾದಳವೇ ಚುನಾವಣೆ ಗೆದ್ದ ಮೇಲೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. ಇವರ ಸಮಯದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಅಯೋಧ್ಯೆಯ ರಾಮ ಮಂದಿರದವರೆಗೂ ರಾಮ ರಥಯಾತ್ರೆ ಹಮ್ಮಿಕೊಳ್ಳಲಾಗುತ್ತೆ. ಪಾದಯಾತ್ರೆ ಉತ್ತರ ಪ್ರದೇಶಕ್ಕೆ ಬಂದ ತಕ್ಷಣ ಅದನ್ನು ತಡೆಯೋದು ಹಾಗೂ ಅಡ್ವಾಣಿ ಬಂಧನ ಆಗೋದು ಖಚಿತ ಆಗಿತ್ತು. ಆದರೆ ಆ ಕ್ರೆಡಿಟ್ ಮುಲಾಯಂ ಸಿಂಗ್ ರವರಿಗೆ ಹೋಗಬಾರದು ಎಂದು ಅವರ ವಿರೋಧಿ ಎನಿಸಿಕೊಂಡಿದ್ದ ಪ್ರಧಾನಿ ವಿಪಿ ಸಿಂಗ್ ಪಕ್ಕದ ಬಿಹಾರ ರಾಜ್ಯದ ಸಿಎಂ ಆಗಿದ್ದ ಲಾಲು ಪ್ರಸಾದರಿಗೆ ಕರೆ ಮಾಡಿ ಬಿಹಾರದಲ್ಲಿ ಅಡ್ವಾಣಿಯನ್ನು ಬಂಧಿಸುವಂತೆ ಸೂಚನೆ ಕೊಡ್ತಾರೆ. ಅಡ್ವಾಣಿ ಬಂಧನವಾದರೂ ಸಾವಿರಾರು ಸಂಖ್ಯೆಯಲ್ಲಿ ಕರಸೇವಕರು ಅಯೋಧ್ಯೆ ಕಡೆ ಹೊರಡ್ತಾರೆ. ಮುಲಾಯಂ ಸಿಂಗ್ ಕೂಡ ಪೊಲೀಸರಿಗೆ ದಿಟ್ಟ ಕ್ರಮದ ಆದೇಶ ಕೊಡ್ತಾರೆ. ಪೊಲೀಸರು ಗೋಲಿಬಾರ್ ಹಾಗೂ ಲಾಠಿ ಚಾರ್ಜ್ ಮೂಲಕ ಕರಸೇವಕರನ್ನು ತಡೀತಾರೆ. ರಥಯಾತ್ರೆ ತಡೆಯುವಿಕೆ ನಂತರ ಬಿಜೆಪಿ ಕೇಂದ್ರದಲ್ಲಿ ಹಾಗೂ ಉತ್ತರ ಪ್ರದೇಶದಲ್ಲಿ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ. ಕೇಂದ್ರದ ವಿಪಿ ಸಿಂಗ್ ಸರ್ಕಾರ ಬಿದ್ದು ಹೋಗುತ್ತೆ. ಕಾಂಗ್ರೆಸ್ ಬೆಂಬಲದೊಂದಿಗೆ ಚಂದ್ರಶೇಖರ್ ಪ್ರಧಾನಿ ಆಗ್ತಾರೆ. ಉತ್ತರ ಪ್ರದೇಶದಲ್ಲಿ ಕೂಡ ಜನತಾದಳ ಬಿಟ್ಟು ಚಂದ್ರಶೇಖರ್ ಅವರ ಸಮಾಜವಾದಿ ಜನತಾದಳ ಸೇರಿದ ಮುಲಾಯಂ ಸಿಂಗ್ ಕಾಂಗ್ರೆಸ್ ಬೆಂಬಲದೊಂದಿಗೆ ಸಿಎಂ ಆಗಿ ಮುಂದುವರಿತಾರೆ. ಆದರೆ ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ. 1991ರಲ್ಲಿ ಕೇಂದ್ರ ಹಾಗೂ ಉತ್ತರ ಪ್ರದೇಶ ಎರಡೂ ಕಡೆ ಹೊಸ ಚುನಾವಣೆ ಘೋಷಣೆಯಾಗುತ್ತೆ. ಚುನಾವಣೆ ಪ್ರಚಾರದ ಸಮಯದಲ್ಲಿ ರಾಜೀವ್ ಗಾಂಧಿ ಹತ್ಯೆಯಾಗುತ್ತೆ. ಮುಂದೂಡಿಕೆಯಾದ ಚುನಾವಣೆ ಹೊಸ ದಿನಾಂಕಗಳೊಂದಿಗೆ ನಡೆಯುತ್ತೆ. ಕೇಂದ್ರದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆದರೆ ರಾಮ ಮಂದಿರದ ಅಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುತ್ತೆ. ಚುನಾವಣೆ ನೇತೃತ್ವ ವಹಿಸಿದ್ದ ಒಬಿಸಿ ನಾಯಕರು ಹಾಗೂ ಹಿಂದುತ್ವ ಪ್ರತಿಪಾದಕರು ಆಗಿದ್ದ ಕಲ್ಯಾಣ್ ಸಿಂಗ್ರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. 1967ರಲ್ಲಿ ಜನಸಂಘದಿಂದ ಮೊದಲ ಬಾರಿ ಶಾಸಕರಾಗಿದ್ದರಿಂದ ಹಿಡಿದು ಜನತಾ ಪಾರ್ಟಿಯಿಂದ ನಂತರ ಬಿಜೆಪಿ ಪಕ್ಷ ರಚನೆಯಾದ ಮೇಲೆ ಬಿಜೆಪಿಯಿಂದ 2004ರವರೆಗೂ ಶಾಸಕರಾಗಿದ್ದ ಕಲ್ಯಾಣ್ ಸಿಂಗ್ 1980ರ ಚುನಾವಣೆಯಲ್ಲಿ ಒಮ್ಮೆ ಮಾತ್ರ ಸೋತಿದ್ರು. 1977ರ ಜನತಾ ಪಾರ್ಟಿ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿಯಾಗಿದ್ದರು. 1985ರಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗ್ತಾರೆ. 1991ರಲ್ಲಿ ಇವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ವಿಚಾರ ಇಟ್ಟುಕೊಂಡು ಬಿಜೆಪಿ ಬಹುಮತ ಪಡ್ಕೊಳ್ಳುತ್ತೆ. ಕಲ್ಯಾಣ್ ಸಿಂಗ್ ರವರೇ ಮುಖ್ಯಮಂತ್ರಿ ಆಗ್ತಾರೆ. ಒಂದು ವರ್ಷದ ನಂತರ ಅಂದ್ರೆ 6 ಡಿಸೆಂಬರ್ 1992ರಲ್ಲಿ RSS ಹಾಗೂ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ 1.5 ಲಕ್ಷಕ್ಕೂ ಅಧಿಕ ಕರಸೇವಕರು ಬಾಬರಿ ಮಸೀದಿಗೆ ಮುತ್ತಿಗೆ ಹಾಕ್ತಾರೆ. ಪೊಲೀಸರಿಂದ ತಡೆಯುವ ಪ್ರಯತ್ನವೇ ಆಗುತ್ತೆ. ಆದರೆ ಲಕ್ಷ ಸಂಖ್ಯೆಯಲ್ಲಿ ಜನರು ನುಗ್ಗಿದ್ದರಿಂದ ಅದು ಸಾಧ್ಯ ಆಗೋದಿಲ್ಲ. ಬಾಬರಿ ಮಸೀದಿಗೆ ಸಾಕಷ್ಟು ಹಾನಿಯಾಗುತ್ತೆ. ನೋಡುತ್ತಿದ್ದಂತೆ ಮಸೀದಿಯ ಗುಮ್ಮಟದ ಮೇಲೆ ಇರಿದ ಕರಸೇವಕರು ಕೆಡವುವುದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಆಗುವ ಸಮಯದಲ್ಲಿ ಮುಖ್ಯಮಂತ್ರಿ ತಮ್ಮ ಅಧಿಕೃತ ನಿವಾಸದಲ್ಲಿ ಮಹಡಿ ಮೇಲೆ ಪಕೋಡ ತಿಂತಾ ಇದ್ರು. ಗೃಹ ಮಂತ್ರಿಗಳು ಪೊಲೀಸರು ಏನು ಮಾಡಬೇಕು ಅಂತ ಸಿಎಂಗೆ ಕೇಳಿದಾಗ ದಂಗೆ ತಡೆಯಲು ಏನು ಬೇಕಾದ್ರೂ ಮಾಡಿ, ಆದರೆ ಕರಸೇವಕರ ಮೇಲೆ ಒಂದೇ ಒಂದು ಗುಂಡು ಬೀಳಬಾರದು ಅಂತ ಆದೇಶ ಕೊಡ್ತಾರೆ. ಸಂಜೆ ಆಗುವ ಹೊತ್ತಿಗೆ ಉತ್ತರ ಪ್ರದೇಶ ಸರ್ಕಾರವನ್ನು ಕಿತ್ತು ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತೆ. ಕಲ್ಯಾಣ್ ಸಿಂಗ್ ಮಾಜಿ ಸಿಎಂ ಆಗಿ ಬಿಡುತ್ತಾರೆ. ಕಲ್ಯಾಣ್ ಸಿಂಗ್ ಅವಧಿಯಲ್ಲಿ ಒಮ್ಮೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ರವರ ಸಮಾಜವಾದಿ ಜನತಾ ದಳಕ್ಕೆ ಒಬ್ಬ ಸಂಸದರನ್ನು ಗೆಲ್ಲಿಸುವ ಅವಕಾಶ ಇತ್ತು. ಚಂದ್ರಶೇಖರ್ ತಮ್ಮ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸುತ್ತಾರೆ. ಆದರೆ ತಮ್ಮ ರಾಜಕೀಯ ಗುರುಗಳ ಅಭ್ಯರ್ಥಿಯನ್ನು ಬಿಟ್ಟು ತಮ್ಮ ಸಂಬಂಧಿಯನ್ನು ಗೆಲ್ಲಿಸಿಕೊಂಡ ಮುಲಾಯಂ ಸಿಂಗ್ ಆ ಪಕ್ಷದಿಂದ ಕೂಡ ದೂರಾಗಿ ಸಮಾಜವಾದಿ ಪಾರ್ಟಿ ಎಂಬ ಸೈಕಲ್ ಗುರುತಿನ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ. ಇತ್ತ 1 ವರ್ಷದ ರಾಷ್ಟ್ರಪತಿ ಆಳ್ವಿಕೆ ನಂತರ 1993ರಲ್ಲಿ ಹೊಸದಾಗಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಪಕ್ಷವೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಆದರೂ ಮೈತ್ರಿ ಮಾಡಿಕೊಂಡ ಸಮಾಜವಾದಿ ಪಕ್ಷ ಹಾಗೂ ಮಾಯಾವತಿ ಅವರ ಬಹುಜನ್ ಸಮಾಜವಾದಿ ಪಕ್ಷ ಸರ್ಕಾರ ರಚನೆ ಮಾಡ್ತವೆ. ಕಾಂಗ್ರೆಸ್ ಹಾಗೂ ಜನತಾದಳ ಪಕ್ಷಗಳು ಸಹ ಸರ್ಕಾರಕ್ಕೆ ಬೆಂಬಲ ಕೊಡುತ್ತವೆ. ಮುಲಾಯಂ ಸಿಂಗ್ 2ನೇ ಬಾರಿ ಸಿಎಂ ಆಗ್ತಾರೆ. ಆದರೆ ಅಷ್ಟು ಪಕ್ಷಗಳು ಒಂದಾಗಿರುವ ಸರ್ಕಾರ ಬಹಳ ದಿನ ನಡೆಯಲ್ಲ ಎಂದು ತಿಳಿದ ಮುಲಾಯಂ ಸಿಂಗ್ ಬಿಎಸ್ಪಿ ಪಕ್ಷದಿಂದ ಶಾಸಕರನ್ನು ಸೆಳೆದು ಸ್ವಂತ ಬಲದಲ್ಲಿ ಸರ್ಕಾರ ರಚಿಸಲು ಪ್ರಯತ್ನಿಸುತ್ತಾರೆ. ಆದರೆ ವಿಷಯ ಬಿಎಸ್ಪಿ ಪಕ್ಷದ ಮಾಯಾವತಿಗೆ ಮುಟ್ಟುತ್ತೆ. ಏಕಾಏಕಿ ಮೈತ್ರಿ ಬದಲಾವಣೆ ಆಗುತ್ತೆ. ಬಿಜೆಪಿ ಪಕ್ಷ ಮಾಯಾವತಿಗೆ ಬೆಂಬಲ ಕೊಡಲು ಒಪ್ಪಿಕೊಳ್ಳುತ್ತೆ. ಮಾಯಾವತಿ ಮೊದಲ ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. 1977ರಲ್ಲಿ ಆಗಸ್ಟ್ ಅಧಿಕಾರಕ್ಕೆ ಬಂದಿದ್ದ ಜನತಾ ಪಕ್ಷ ಜಾತಿ ನಿರ್ಮೂಲನೆಗಾಗಿ ಸಭೆಯೊಂದನ್ನು ಹಮ್ಮಿಕೊಂಡಿತ್ತು. ಅದರ ನೇತೃತ್ವ ಇಂದಿರಾ ಗಾಂಧಿ ವಿರುದ್ಧ ಗೆದ್ದಿದ್ದ ರಾಜ್ ನಾರಾಯಣ್ ವಹಿಸಿಕೊಂಡಿದ್ರು. ಸಭೆಯಲ್ಲಿ ಭಾಷಣ ಮಾಡ್ತಾರೆ. ದಲಿತರಿಗೆ ಹರಿಜನ ಎಂಬ ಪದ ಉಪಯೋಗಿಸುತ್ತಾರೆ. ಸಭೆಯಿಂದ ಎದ್ದು ಬಂದ ಒಬ್ಬ 21 ವರ್ಷದ ಯುವತಿ ದಲಿತರನ್ನು ಹರಿಜನ ಎಂದು ಕರೆದ ರಾಜ್ ನಾರಾಯಣರನ್ನು ಹಾಗೂ ಕಾಂಗ್ರೆಸ್ ಜನತಾ ಪಾರ್ಟಿ ಪಕ್ಷಗಳನ್ನು ಸಿಕ್ಕಾಪಟ್ಟೆ ಜಾಡಿಸ್ತಾರೆ. ಖುದ್ದು ಅಂಬೇಡ್ಕರ್ ಕೂಡ ಒಮ್ಮೆಯೂ ದಲಿತರಿಗೆ ಹರಿಜನ ಎಂದು ಕರೆದಿಲ್ಲ. ಅದು ನಮಗೆ ಅವಮಾನಕರ ಪದ, ನಮ್ಮನ್ನು SC ST ಎಂದು ಕರೆಯಿರಿ ಎಂದು ರಾಜ್ ನಾರಾಯಣ್ ಮುಂದೆ ಆರ್ಭಟಿಸುತ್ತಾರೆ. ಸಭೆಯ ದಿಕ್ಕೆ ಬದಲಾಗುತ್ತೆ. ಜನತಾ ಪಕ್ಷ ತಾವೇ ಕರೆದಿದ್ದ ಸಭೆಯಲ್ಲಿ ಜನತಾ ಪಕ್ಷಕ್ಕೆ ಹಾಗೂ ರಾಜ್ ನಾರಾಯಣ್ ಅವರಿಗೆ ಧಿಕ್ಕಾರಗಳು ಕೂಗಿ ಬರ್ತವೆ. ಈ ಘಟನೆಯ ನಂತರ ಒಮ್ಮೆ ಒಂದು ರಾತ್ರಿ ಮಾಯಾವತಿ ಮನೆಯ ಬಾಗಿಲು ಬಡಿಯಲಾಗುತ್ತೆ. ತೆಗೆದು ನೋಡಿದಾಗ ಅಲ್ಲಿ ಬಂದದ್ದು ದಲಿತ ನಾಯಕ ಕಾಂಶಿರಾಮ್. ಅಷ್ಟು ದೊಡ್ಡ ನಾಯಕ ಮನೆಗೆ ಬಂದದ್ದು ಮನೆಯವರನ್ನೆಲ್ಲ ದಿಗ್ಭ್ರಮೆಗೊಳಿಸಿತ್ತು. ಸೀದಾ ಮಾಯಾವತಿ ಬಳಿ ಹೋದ ಕಾಂಶಿರಾಮ್ ಏನು ಮಾಡ್ತಾ ಇದ್ದೀಯ ಅಂತ ಕೇಳ್ತಾರೆ. ಬೆಳಗಿನ ಹೊತ್ತು ಶಿಕ್ಷಕ ವೃತ್ತಿ ಮಾಡುತ್ತಾ ಸಂಜೆ IAS ಪರೀಕ್ಷೆಗೆ ಸ್ಟಡಿ ಮಾಡುತ್ತಿದ್ದ ಮಾಯಾವತಿ IAS ಪರೀಕ್ಷೆಯ ತಯಾರಿಯ ಬಗ್ಗೆ ಕಾಂಶಿರಾಮ್
ಕಾಂಶೀರಾಮ್ ಅವರಿಗೆ ಹೇಳ್ತಾರೆ. ಆದರೆ ಕಾಂಶೀರಾಮ್, ನನ್ನ ಜೊತೆ ಬಾ, ನೂರಾರು IAS ಗಳು ನಿನ್ನ ಒಂದು ಸೇನೆಗಾಗಿ ಕಾಯುತ್ತಾ ನಿಂತಿರಬೇಕು, ಹಾಗೆ ಮಾಡ್ತೀನಿ ಎಂದು ರಾಜಕೀಯಕ್ಕೆ ಕರೆತರಲು ಆಹ್ವಾನ ಕೊಡ್ತಾರೆ. ಆದರೆ ಮಾಯಾವತಿಯವರ ಮನೆಯವರು ರಾಜಕೀಯಕ್ಕೆ ಹೋಗಲು ವಿರೋಧಿಸುತ್ತಾರೆ. ಕೊನೆಗೆ ಮನೆ ಬಿಟ್ಟು ಹೊರಟ ಮಾಯಾವತಿ BSP ಪಕ್ಷದ ಆಫೀಸಿನಲ್ಲಿ ಇರೋದಕ್ಕೆ ಶುರು ಮಾಡ್ತಾರೆ. ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಸತತ 3 ಬಾರಿ ಸೋಲು ಕಾಣ್ತಾರೆ. ಆದರೆ ಹಠ ಬಿಡೋದಿಲ್ಲ. 1989ರಲ್ಲಿ ಮೊದಲ ಬಾರಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 1993ರಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಿ ಸೋತಿದ್ದರೂ ಕೂಡ ಪಕ್ಷ ಹೆಚ್ಚು ಸ್ಥಾನ ಗೆದ್ದಿದ್ದರಿಂದ ಸಮಾಜವಾದಿ ಪಕ್ಷದ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಆದರೆ ವಿಧಾನಸಭೆ ಚುನಾವಣೆ ಸೋತಿದ್ದ ಕಾರಣ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 1995ರಲ್ಲಿ ಕಾಂಶೀರಾಮ್ ಸೂಚನೆಯಂತೆ ಸಮಾಜವಾದಿ ಪಕ್ಷಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೆದು ಬಿಜೆಪಿಯೊಂದಿಗೆ ಸೇರಿ ಸರ್ಕಾರ ರಚಿಸಲು ಮುಂದಾಗ್ತಾರೆ. ಇದೇ ವಿಚಾರವಾಗಿ ಸಭೆ ನಡೆಸಲು ಎಲ್ಲಾ ಶಾಸಕರು ಒಂದು ಗೆಸ್ಟ್ ಹೌಸ್ ನಲ್ಲಿ ಸೇರ್ಪಡೆ ಆಗ್ತಾರೆ. ಗೆಸ್ಟ್ ಹೌಸ್ ಮೇಲೆ ದಾಳಿ ಮಾಡಿದ ಸಮಾಜವಾದಿ ಪಕ್ಷದ ಗೂಂಡಾಗಳು ಶಾಸಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಹಾಗೂ ಜಾತಿ ನಿಂದಕ ಪದಗಳನ್ನು ಬಳಸಿ ಅವಾಚ್ಯ ಪದಗಳಿಂದ ನಿಂದಿಸೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಬಂದು ಪರಿಸ್ಥಿತಿ ನಿಯಂತ್ರಣ ಆಗುವವರೆಗೂ ಮಾಯಾವತಿ ಗೆಸ್ಟ್ ಹೌಸ್ ಬಾಗಿಲು ತೆಗೆಯೋದಿಲ್ಲ. ಮಾರನೇ ದಿನವೇ ರಾಜ್ಯಪಾಲರು ಪ್ರಮಾಣ ವಚನ ಆಹ್ವಾನ ಕೊಡ್ತಾರೆ. ಮಾಯಾವತಿ ಮೊದಲ ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. ಈ ಅವಧಿಯಲ್ಲಿ ಅಂಬೇಡ್ಕರ್ ಹಾಗೂ ಉಧಮ್ ಸಿಂಗ್ ಹೆಸರಲ್ಲಿ ಹೊಸ 2 ಜಿಲ್ಲೆಗಳನ್ನು ರಚನೆ ಮಾಡ್ತಾರೆ. ಆದರೆ ಇವರ ಸರ್ಕಾರ ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ. 6 ತಿಂಗಳಿಗೆ ಬಿಜೆಪಿ ಮಾಯಾವತಿ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ. ಸರ್ಕಾರ ಪತನವಾಗಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಯಾಗುತ್ತೆ. ಈ ರಾಷ್ಟ್ರಪತಿ ಆಳ್ವಿಕೆ ಸಮಯದಲ್ಲಿ 1990ರ ಲೋಕಸಭಾ ಚುನಾವಣೆ ನಡೆದು ಜನತಾ ಪರಿವಾರಕ್ಕೆ ಪ್ರಧಾನಿಯಾಗುವ ಅವಕಾಶ ಬರುತ್ತೆ. ಮುಲಾಯಂ ಸಿಂಗ್ಗೆ ಕೂಡ ಅವಕಾಶ ಹೋಗಿತ್ತು. ಆದರೆ ಅನೇಕರ ವಿರೋಧದ ಕಾರಣ ನಮ್ಮ ದೇವೇಗೌಡರು ಪ್ರಧಾನಿ ಆಗ್ತಾರೆ. ಗೌಡರ ಸರ್ಕಾರದಲ್ಲಿ ಮುಲಾಯಂ ಸಿಂಗ್ ರಕ್ಷಣಾ ಮಂತ್ರಿ ಆಗ್ತಾರೆ. ಉತ್ತರ ಪ್ರದೇಶಕ್ಕೆ 1990ರಲ್ಲಿ ಮತ್ತೆ ಹೊಸದಾಗಿ ಚುನಾವಣೆ ಘೋಷಣೆಯಾಗುತ್ತೆ. ಬಿಜೆಪಿ, SP ಹಾಗೂ BSP 3 ಪಕ್ಷಗಳು ಪ್ರತ್ಯೇಕವಾಗಿ ಚುನಾವಣೆಗೆ ಹೋಗ್ತವೆ. ಕಾಂಗ್ರೆಸ್ BSP ಜೊತೆ ಮೈತ್ರಿ ಮಾಡಿಕೊಂಡ್ರೆ ಜನತಾದಳ SP ಜೊತೆ ಹೋಗುತ್ತೆ. ಆದರೆ 3 ಬಣಗಳಲ್ಲಿ ಯಾರಿಗೂ ಕೂಡ ಸ್ಪಷ್ಟ ಬಹುಮತ ಬರೋದಿಲ್ಲ. ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಬಹುಮತ ಸಾಧ್ಯ ಆಗುವುದಿಲ್ಲ. ಯಾವ ಪಕ್ಷದಿಂದಲೂ ಸರ್ಕಾರ ರಚನೆ ಸಾಧ್ಯ ಆಗದೆ ಉತ್ತರ ಪ್ರದೇಶದಲ್ಲಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಮುಂದುವರಿಯುತ್ತಾ ಹೋಗುತ್ತೆ. 5 ತಿಂಗಳ ನಂತರ BSP ಹಾಗೂ ಬಿಜೆಪಿ ಒಂದು ಒಪ್ಪಂದಕ್ಕೆ ಬಂದು ಸರ್ಕಾರ ರಚನೆ ಮಾಡುತ್ತವೆ. ಮೊದಲ ಅವಧಿಗೆ ಮಾಯಾವತಿ CM ಆಗ್ತಾರೆ. 6 ತಿಂಗಳ ನಂತರ ಒಪ್ಪಂದದ ಪ್ರಕಾರ ಬಿಜೆಪಿಗೆ ಅಧಿಕಾರ ಬಿಟ್ಟುಕೊಡ್ತಾರೆ. ಕಲ್ಯಾಣ್ ಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ. ಹಿಂದೆಯೇ ಕರಸೇವಕರ ಮೇಲಿದ್ದ ಕೇಸುಗಳನ್ನು ವಾಪಸ್ ಪಡೆದು ಅನೇಕರನ್ನು ಬಿಡುಗಡೆಗೊಳಿಸುತ್ತಾರೆ. ಹಾಗೂ ದಲಿತರು ಹಾಗೂ ಹಿಂದುಳಿದ ವರ್ಗಗಳಿಗಂತಲೇ ಮಾಯಾವತಿ ತಂದಿದ್ದ ಕೆಲವು ಯೋಜನೆಗಳನ್ನು ರದ್ದು ಮಾಡ್ತಾರೆ. ಹಾಗಾಗಿ ಮಾಯಾವತಿ ಮತ್ತೊಮ್ಮೆ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡಿತಾರೆ. ಆದರೆ ಆ ಹೊತ್ತಿಗೆ ಕಲ್ಯಾಣ್ ಸಿಂಗ್ ಕಾಂಗ್ರೆಸ್ ಹಾಗೂ BSP ಪಕ್ಷಗಳಿಂದ ಅನೇಕ ಶಾಸಕರನ್ನು ಸೆಳೀತಾರೆ. ಕಾಂಗ್ರೆಸ್ ಪಕ್ಷದ ನರೇಶ್ ಚಂದ್ರ ಅಗರ್ವಾಲ್ ನೇತೃತ್ವದಲ್ಲಿ ಹಲವು ಶಾಸಕರು ಬಿಜೆಪಿಗೆ ಬೆಂಬಲ ಕೊಡ್ತಾರೆ. ಕಲ್ಯಾಣ್ ಸಿಂಗ್ ಸರ್ಕಾರ ಉಳಿಯುತ್ತೆ. 2 ವರ್ಷದ ನಂತರ ಅಂದ್ರೆ 1998ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅದೇ ನರೇಶ್ ಅಗರ್ವಾಲ್ ಅವರನ್ನು ಸೆಳೆದ ಮಾಯಾವತಿ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಗೆ ಹಾರಿ ಕಲ್ಯಾಣ್ ಸಿಂಗ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಜಗದಾಂಬಿಕಾ ಪಾಲ್ರನ್ನು ಮುಖ್ಯಮಂತ್ರಿ ಮಾಡಲು ಮುಂದಾಗ್ತಾರೆ. ನರೇಶ್ ಅಗರ್ವಾಲ್ ತಮ್ಮ ಬೆಂಬಲಿಗರೊಂದಿಗೆ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೆಯುವುದಾಗಿ ರಾಜ್ಯಪಾಲರಿಗೆ ಪತ್ರ ಕೊಡ್ತಾರೆ. ಮುಲಾಯಂ ಸಿಂಗ್ ಕೂಡ ಮಾಯಾವತಿ ಬಿಜೆಪಿ ಸರ್ಕಾರ ಬೀಳಿಸೋದಾದ್ರೆ ನಮ್ಮ ಬೆಂಬಲ ಸಹ ಇರುತ್ತೆ ಅಂತ ಘೋಷಿಸುತ್ತಾರೆ. ಲೋಕಸಭಾ ಚುನಾವಣಾ ಪ್ರಚಾರಕ್ಕೆಂದು ರಾಜಧಾನಿಯಿಂದ ದೂರ ಇದ್ದ ಕಲ್ಯಾಣ್ ಸಿಂಗ್ ತುರ್ತಾಗಿ ರಾಜಧಾನಿಗೆ ವಾಪಸ್ ಆಗ್ತಾರೆ. ಬಹುಮತ ಸಾಬೀತುಪಡಿಸಲು ಅವಕಾಶ ಕೊಡುವಂತೆ ರಾಜ್ಯಪಾಲರನ್ನು ಭೇಟಿಯಾಗ್ತಾರೆ. ಆದರೆ ರಾಜ್ಯಪಾಲರು ಸರ್ಕಾರ ತೆಗೆಯುವ ಮನಸ್ಸು ಮಾಡಿಯಾಗಿತ್ತು. ಅದೇ ದಿನ ರಾತ್ರಿ 10 ಗಂಟೆಗೆ ಜಗದಾಂಬಿಕಾ ಪಾಲ್ರನ್ನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಕೊಟ್ಟೇ ಬಿಡ್ತಾರೆ. ನರೇಶ್ ಅಗರ್ವಾಲ್ ಉಪಮುಖ್ಯಮಂತ್ರಿ ಆಗ್ತಾರೆ. 2ನೇ ದಿನ ಅಟಲ್ ಬಿಹಾರಿ ವಾಜಪೇಯಿ ಬಂದು ರಾಜ್ಯಪಾಲರ ಕ್ರಮದ ವಿರುದ್ಧ ಅಮರನಾಥ ಉಪವಾಸ ಸತ್ಯಾಗ್ರಹಕ್ಕೆ ಕೂತು ಬಿಡ್ತಾರೆ. ವಿಚಾರ ಹೈಕೋರ್ಟಿಗೆ ಹೋಗುತ್ತೆ. ತುರ್ತಾಗಿ ವಿಚಾರಣೆ ನಡೆಸಿದ ಅಲಹಾಬಾದ್ ಹೈಕೋರ್ಟ್ ರಾಜ್ಯಪಾಲರ ನಿರ್ಧಾರವನ್ನು ಅಮಾನ್ಯಗೊಳಿಸಿ ರದ್ದಾಗಿದ್ದ ಬಿಜೆಪಿ ಸರ್ಕಾರವನ್ನು ಪುನರ್ಸ್ಥಾಪಿಸುವಂತೆ ಸೂಚನೆ ನೀಡುತ್ತೆ. ಜಗದಾಂಬಿಕಾ ಪಾಲ್ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಸದನದಲ್ಲಿ ಬಹುಮತ ಸಾಬೀತು ಆಗುವವರೆಗೂ ಇಬ್ಬರನ್ನು ಕೂಡ ಮುಖ್ಯಮಂತ್ರಿಗಳನ್ನಾಗಿ ಗುರುತಿಸಬೇಕು. ಬಹುಮತ ಸಾಬೀತಿನ ನಂತರವಷ್ಟೇ ಒಬ್ಬರನ್ನು ಅಮಾನ್ಯಗೊಳಿಸಲಾಗುವುದು ಎಂದು ತೀರ್ಪು ನೀಡುತ್ತೆ. ಆ ಒಂದು ದಿನ ರಾಜ್ಯಕ್ಕೆ ಏಕಕಾಲಕ್ಕೆ 2 ಮುಖ್ಯಮಂತ್ರಿಗಳು ಇದ್ರು. ಮಾರನೇ ದಿನ ಜಗದಾಂಬಿಕಾ ಪಾಲ್ ಕಡೆ ಇದ್ದ ಹಲವು ಶಾಸಕರು ಮತ್ತೆ ಬಿಜೆಪಿ ಕಡೆ ತಿರುಗಿ ಕಲ್ಯಾಣ್ ಸಿಂಗ್ ಬಹುಮತ ಸಾಬೀತುಪಡಿಸಿ ಹುದ್ದೆ ಉಳಿಸಿಕೊಳ್ತಾರೆ. ನ್ಯಾಯಾಲಯ ಜಗದಾಂಬಿಕಾ ಪಾಲ್ರಿಗೆ ಮುಖ್ಯಮಂತ್ರಿ ಎಂಬ ಮಾನ್ಯತೆ ನೀಡೋದಿಲ್ಲ. ದಾಖಲೆಗಳಲ್ಲಿ ಕೂಡ ಜಗದಾಂಬಿಕಾ ಪಾಲ್ ಅವರಿಗೆ CM ಸ್ಥಾನ ನೀಡಲಾಗಿಲ್ಲ. ಒಂದು ರೀತಿ ಅವರು ಮುಖ್ಯಮಂತ್ರಿ ಹೌದು ಕೂಡ ಇಲ್ಲ ಕೂಡ. ಒಂದು ದಿನದ ಅವಧಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಪಡೆದಿದ್ದರೂ ಕೂಡ ರಾಜ್ಯಪಾಲರ ನಿರ್ಧಾರವೇ ಅಮಾನ್ಯವಾಗಿರುವುದರಿಂದ ಆ ಒಂದು ದಿನದ ಅವಧಿಯಲ್ಲಿ ಕೂಡ ಕಲ್ಯಾಣ್ ಸಿಂಗ್ ರವರೇ CM ಎಂದು ಗುರುತಿಸಲಾಗುತ್ತೆ. ಕಲ್ಯಾಣ್ ಸಿಂಗ್ CM ಆಗಿ ಮುಂದುವರಿತಾರೆ. ಇತ್ತ ಕೇಂದ್ರದಲ್ಲಿ ಕೂಡ ವಾಜಪೇಯಿ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗುತ್ತೆ. ಆದರೆ 13 ದಿನಕ್ಕೆ ಪತನ ಕೂಡ ಆಗುತ್ತೆ. ಸರ್ಕಾರ ಬೀಳಿಸಲು ಬೆಂಬಲಿಸಿದ್ದ ಮುಲಾಯಂ ಸಿಂಗ್ ಸೋನಿಯಾ ಗಾಂಧಿಯನ್ನು ಪ್ರಧಾನಿ ಮಾಡುವ ಸಂದರ್ಭ ಬಂದಾಗ ಉಲ್ಟಾ ಹೊಡಿತಾರೆ. ಲೋಕಸಭೆ ವಿಸರ್ಜನೆ ಆಗಿ ಮತ್ತೆ ಹೊಸ ಚುನಾವಣೆ ಘೋಷಣೆ ಆಗುತ್ತೆ. ಆ ಹೊತ್ತಿಗೆ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಹಾಗೂ ವಾಜಪೇಯಿ ನಡುವೆ ಪ್ರಸ್ತಾಪ ಕೂಡ ಉಂಟಾಗಿತ್ತು. ಬಾಬರಿ ಮಸೀದಿ ಪ್ರಕರಣದ ನಂತರ ಕಲ್ಯಾಣ್ ಸಿಂಗ್ ತಮ್ಮನ್ನು ತಾವು ಅಡ್ವಾಣಿ ಹಾಗೂ ವಾಜಪೇಯಿಗಿಂತ ದೊಡ್ಡ ನಾಯಕ ಅಂತ ಭಾವಿಸೋದಕ್ಕೆ ಶುರು ಮಾಡಿದ್ರು. ವಾಜಪೇಯಿಯನ್ನು ಪ್ರಧಾನಿಯಾಗದಂತೆ ತಡೆಯಲು 1999ರ ಚುನಾವಣೆಯ ಸಮಯದಲ್ಲಿ ಕಟ್ಟುನಿಟ್ಟಿನ ಚುನಾವಣೆ ನಡೆಸಲು ಆದೇಶ ಕೂಡ ಕೊಟ್ಟಿದ್ರು. 1998ರಲ್ಲಷ್ಟೇ ಉತ್ತರ ಪ್ರದೇಶದಲ್ಲಿ 57 ಸೀಟು ಗೆದ್ದಿದ್ದ ಬಿಜೆಪಿ 1999ರ ಚುನಾವಣೆಯಲ್ಲಿ ಕೇವಲ 29 ಸೀಟು ಗೆದ್ದಿತ್ತು. ಬಿಜೆಪಿ ಸರ್ಕಾರ ಪತನಕ್ಕೆ ಇದು ಕೂಡ ಪ್ರಮುಖ ಕಾರಣ ಆಗಿತ್ತು. ಅದೇ ಕಾರಣಕ್ಕೆ ವಾಜಪೇಯಿ ಕಲ್ಯಾಣ್ ಸಿಂಗ್ ರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಬಿಜೆಪಿ ಪಕ್ಷದಿಂದಲೇ ಹೊರಹಾಕ್ತಾರೆ. ನಂತರ ರಾಷ್ಟ್ರೀಯ ಕ್ರಾಂತಿ ಪಾರ್ಟಿ ಎಂಬ ಸ್ವಂತ ಪಕ್ಷ ಕಟ್ಟಿಕೊಂಡ ಕಲ್ಯಾಣ್ ಸಿಂಗ್ 2002ರಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಗೆಲ್ತಾರೆ. 2004ರಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ಸಾಗಿ ಲೋಕಸಭೆಗೆ ಕೂಡ ಆಯ್ಕೆ ಆಗ್ತಾರೆ. ಆದರೆ 2009ರ ಲೋಕಸಭಾ ಚುನಾವಣೆ ಹೊತ್ತಿಗೆ ಮತ್ತೆ ಪಕ್ಷದಿಂದ ಬೇಸರಿಸಿಕೊಂಡು ಸಮಾಜವಾದಿ ಪಕ್ಷ ಸೇರಿ ಚುನಾವಣೆ ಪ್ರಚಾರ ಮಾಡ್ತಾರೆ. ಚುನಾವಣೆ ನಂತರ ಸಮಾಜವಾದಿ ಪಕ್ಷಕ್ಕೆ ಅವರಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗುತ್ತೆ. ಹಿಂದುತ್ವವಾದಿಯಾಗಿದ್ದ ಕಲ್ಯಾಣ್ ಸಿಂಗರ ಪಕ್ಷ ಸೇರ್ಪಡೆ ನಂತರ ಮುಸ್ಲಿಮರ ಮತಗಳು ದೂರ ಆಗಿದ್ವು. ಹಾಗಾಗಿ SP ಪಕ್ಷದಿಂದ ಕೂಡ ದೂರ ಆದ ಕಲ್ಯಾಣ್ ಸಿಂಗ್ ಜನಕ್ರಾಂತಿ ಪಾರ್ಟಿ ಎಂಬ ಮತ್ತೊಂದು ಪಕ್ಷ ಕಟ್ಟಿಕೊಳ್ತಾರೆ. 2014ರಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಮತ್ತೆ ಬಿಜೆಪಿಗೆ ವಾಪಸ್ಸಾದ ಕಲ್ಯಾಣ್ ಸಿಂಗ್ ರನ್ನು ಬಿಜೆಪಿ ರಾಜಸ್ಥಾನದ ರಾಜ್ಯಪಾಲರನ್ನಾಗಿ ನೇಮಕ ಮಾಡುತ್ತೆ.
ಮುಂದೆ ಹಿಮಾಚಲದ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡ್ತಾರೆ. ಇತ್ತ ಕಲ್ಯಾಣ್ ಸಿಂಗ್ ನಂತರ ಉತ್ತರ ಪ್ರದೇಶಕ್ಕೆ ರಾಮ್ ಪ್ರಕಾಶ್ ಗುಪ್ತರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. 1964ರಲ್ಲಿ ಉತ್ತರ ಪ್ರದೇಶದ ವಿಧಾನ ಪರಿಷತ್ಗೆ ಆಯ್ಕೆಯಾದ ಇವರು ಚರಣ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ನೇತರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಮುಂದೆ 1977ರ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಕೂಡ ಕೈಗಾರಿಕಾ ಮಂತ್ರಿ ಆಗ್ತಾರೆ. ನಂತರ ಬಿಜೆಪಿ ಪಕ್ಷದ ರಚನೆಯಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತಾರೆ. 1999ರಲ್ಲಿ ಕಲ್ಯಾಣ್ ಸಿಂಗ್ ರಾಜೀನಾಮೆ ನಂತರ ಸಿಎಂ ಕೂಡ ಆಗ್ತಾರೆ. ಆದರೆ ಒಂದೇ ವರ್ಷಕ್ಕೆ ಇವರನ್ನು ಕೂಡ ಬದಲಿಸಿ ರಾಜನಾಥ್ ಸಿಂಗ್ ರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಮುಂದೆ 2003ರಲ್ಲಿ ರಾಮ್ ಪ್ರಕಾಶ್ ಗುಪ್ತರನ್ನು ಮಧ್ಯಪ್ರದೇಶದ ರಾಜ್ಯಪಾಲರನ್ನಾಗಿ ಮಾಡಲಾಗುತ್ತೆ. ಆ ಹುದ್ದೆಯಲ್ಲಿ ಇದ್ದಾಗಲೇ ಅವರು ಸಾವನ್ನಪ್ಪುತ್ತಾರೆ. ಗುಪ್ತಾ ನಂತರ ಸಿಎಂ ಆದ ರಾಜನಾಥ್ ಸಿಂಗ್ ತಮ್ಮ 13ನೇ ವಯಸ್ಸಿನಲ್ಲಿ ಸಂಘ ಪರಿವಾರ ಸೇರಿ 1975ರ ಹೊತ್ತಿಗೆ ಜನಸಂಘದ ಜಿಲ್ಲಾಧ್ಯಕ್ಷರಾಗ್ತಾರೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಜೈಲು ಕೂಡ ಸೇರುತ್ತಾರೆ. ತುರ್ತು ಪರಿಸ್ಥಿತಿ ನಂತರ 1977ರಲ್ಲಿ ಜನತಾ ಪಕ್ಷ ಸೇರಿ ಮಿರ್ಜಾಪುರದಿಂದ ಶಾಸಕರಾಗಿ ಆಯ್ಕೆಯಾಗ್ತಾರೆ. 1984ರಲ್ಲಿ ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷರಾಗ್ತಾರೆ. 1986ರಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. 1988ರಲ್ಲಿ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಕೂಡ ಆಗ್ತಾರೆ. 1991ರಲ್ಲಿ ಕಲ್ಯಾಣ್ ಸಿಂಗ್ ನೇತೃತ್ವದಲ್ಲಿ ರಚನೆಯಾದ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿ ಆಗ್ತಾರೆ. ಮೂಲತಃ ಶಿಕ್ಷಕರೇ ಆಗಿದ್ದ ರಾಜನಾಥ್ ಸಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡ್ತಾರೆ. ಕಾಪಿ ಹೊಡೆಯುವುದನ್ನು ಬೇಲ್ ರಹಿತ ಅಪರಾಧವನ್ನಾಗಿ ಮಾಡ್ತಾರೆ. ವೇದಿಕ್ ಮ್ಯಾಥಮೆಟಿಕ್ಸ್ ಬೋಧಿಸಲು ಪ್ರಾರಂಭಿಸುತ್ತಾರೆ. ಮುಂದೆ 1994ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿ 1999ರಲ್ಲಿ ಕೇಂದ್ರದಲ್ಲಿ ಸಾರಿಗೆ ಮಂತ್ರಿ ಕೂಡ ಆಗ್ತಾರೆ. 2000ನೇ ಇಸ್ವಿಯಲ್ಲಿ ಉತ್ತರ ಪ್ರದೇಶದ ಸಿಎಂ ಹುದ್ದೆ ಖಾಲಿಯಾದ ಕಾರಣ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಇವರ ಸಮಯದಲ್ಲಿ ಉತ್ತರ ಪ್ರದೇಶದಿಂದ ಬೇರ್ಪಟ್ಟು ಪ್ರತ್ಯೇಕ ಉತ್ತರಾಖಂಡ್ ರಾಜ್ಯ ರಚನೆ ಆಗುತ್ತೆ. 2 ವರ್ಷಗಳ ಆಳ್ವಿಕೆ ನಂತರ ಬಿಜೆಪಿ ಅಲ್ಪಮತಕ್ಕೆ ಕುಸಿದಿತ್ತು. ಕೆಲವು ತಿಂಗಳು ಮುಂಚಿತವಾಗಿ ರಾಜೀನಾಮೆ ಕೊಟ್ಟು ವಿಧಾನಸಭೆ ವಿಸರ್ಜನೆ ಮಾಡ್ತಾರೆ. 2002ರಲ್ಲಿ ಹೊಸದಾಗಿ ಚುನಾವಣೆ ನಡೆಯುತ್ತೆ. ಆದರೆ ಬಿಜೆಪಿಗೆ ಬಹುಮತ ಬರೋದಿಲ್ಲ. ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾದ ರಾಜನಾಥ್ ಸಿಂಗ್ 2003ರಲ್ಲಿ ಕೇಂದ್ರದಲ್ಲಿ ಕೃಷಿ ಮಂತ್ರಿ ಆಗ್ತಾರೆ. 2005ರಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. 2009ರ ಚುನಾವಣೆ ಸೋಲಿನ ನಂತರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. 2013ರಲ್ಲಿ ಮತ್ತೊಂದು ಬಾರಿ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ಇವರ ಅಧ್ಯಕ್ಷಾವಧಿಯಲ್ಲಿ 2014ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಮೋದಿ ಪ್ರಧಾನಿ ಆಗ್ತಾರೆ. ಅವರ ಸರ್ಕಾರದಲ್ಲಿ ರಾಜನಾಥ್ ಸಿಂಗ್ ಗೃಹ ಮಂತ್ರಿ ಆಗ್ತಾರೆ. 2019ರಲ್ಲಿ ರಕ್ಷಣಾ ಮಂತ್ರಿ ಆಗ್ತಾರೆ. ಪ್ರಸ್ತುತ ಈಗಲೂ ಇವರೇ ರಕ್ಷಣಾ ಮಂತ್ರಿ ಆಗಿದ್ದಾರೆ. ರಾಜನಾಥ್ ಸಿಂಗ್ ನಂತರ ಕೆಲವು ದಿನ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಯಾಗುತ್ತೆ. ನಂತರ 2002ರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಸಮಾಜವಾದಿ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಸಹ ಬಹುಮತ ಸಿಗೋದಿಲ್ಲ. ಬಿಜೆಪಿ ಬೆಂಬಲದೊಂದಿಗೆ ಮಾಯಾವತಿ ಮತ್ತೊಮ್ಮೆ ಸಿಎಂ ಆಗ್ತಾರೆ. 1.5 ವರ್ಷಕ್ಕೆ ಅವರ ಶಾಸಕರು ಅವರಿಗೆ ಮತ್ತೆ ಕೈ ಕೊಡ್ತಾರೆ. ಹಲವು ಜನ ಶಾಸಕರು ಸಮಾಜವಾದಿ ಪಕ್ಷ ಸೇರಿಕೊಳ್ತಾರೆ. 1999ರಲ್ಲಿ ಸೋನಿಯಾ ಗಾಂಧಿಯನ್ನು ಪ್ರಧಾನಿಯಾಗದಂತೆ ತಡೆದು ಬಿಜೆಪಿಗೆ ಸಹಾಯ ಮಾಡಿದ್ದ ಮುಲಾಯಂ ಸಿಂಗರ ಉಪಕಾರಕ್ಕೆ ಪ್ರತಿಯಾಗಿ ಬಿಜೆಪಿ ತಮ್ಮದೇ ಮೈತ್ರಿಯ ಸರ್ಕಾರವನ್ನು ಬಿಟ್ಟುಕೊಡುತ್ತೆ. ಮುಲಾಯಂ ಸಿಂಗ್ ಮತ್ತೊಂದು ಬಾರಿ ಸಿಎಂ ಆಗ್ತಾರೆ. ಸಿಎಂ ಆಗಿದ್ದುಕೊಂಡೇ 2004ರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ತಾರೆ. ಕೇಂದ್ರ ಸರ್ಕಾರ ರಚನೆಯಲ್ಲಿ ಭಾಗಿಯಾಗಲು ಕಾಯ್ತಾರೆ. ಆದರೆ ಕಮ್ಯುನಿಸ್ಟರ ಸಹಾಯದಿಂದ ಸರ್ಕಾರ ರಚಿಸಿದ ಕಾಂಗ್ರೆಸ್ಸಿಗೆ ಮುಲಾಯಂ ಸಿಂಗರ ಅವಶ್ಯಕತೆ ಬೀಳಲಿಲ್ಲ. ನಂತರ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಿಎಂ ಆಗಿ ಮುಂದುವರಿತಾರೆ. ಪ್ರತಿ ಬಾರಿ ಅರ್ಧಕ್ಕೆ ಅಧಿಕಾರ ಕಳೆದುಕೊಳ್ಳುತ್ತಿದ್ದ ಮಾಯಾವತಿ ಮೇಲೆ ಅನುಕಂಪದ ಅಲೆ ಸೃಷ್ಟಿಯಾಗುತ್ತೆ. ಜೊತೆಗೆ 2006ರಲ್ಲಿ ಬಿಎಸ್ಪಿ ಸ್ಥಾಪಕರಾದ ಕಾಂಚೀರಾಮ್ ಕೂಡ ಸಾವನ್ನಪ್ಪುತ್ತಾರೆ. ಈ 2 ಕಾರಣಗಳಿಂದ 2007ರ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷ ಬಹುಮತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುತ್ತೆ. ಈ ಬಾರಿ ಮಾಯಾವತಿ 5 ವರ್ಷ ಪೂರ್ಣಾವಧಿಯ ಸರ್ಕಾರ ನಡೆಸುತ್ತಾರೆ. ದಲಿತರು ಬಹುಸಂಖ್ಯಾತರಾಗಿರುವ ಹಳ್ಳಿಗಳಲ್ಲಿ ರಸ್ತೆ, ನೀರು, ವಿದ್ಯುತ್ ಸಂಪರ್ಕ ಕಲ್ಪಿಸಲು ಡಾಕ್ಟರ್ BR ಅಂಬೇಡ್ಕರ್ ಗ್ರಾಮ ವಿಕಾಸ್ ಯೋಜನೆ ಪ್ರಾರಂಭ ಮಾಡ್ತಾರೆ. ಖಾಸಗಿ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿ ಕೊಡಲು ಪ್ರಯತ್ನಿಸುತ್ತಾರೆ. 2012ರ ಚುನಾವಣೆ ಹೊತ್ತಿಗೆ ಪರಿಸ್ಥಿತಿ ಉಲ್ಟಾಗಿತ್ತು. ಆ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಬಹುಮತ ಪಡ್ಕೊಳ್ಳುತ್ತೆ. ಮುಲಾಯಂ ಸಿಂಗ್ ಮುಖ್ಯಮಂತ್ರಿ ಸ್ಥಾನವನ್ನು ತಮ್ಮ ಮಗನಿಗೆ ಬಿಟ್ಟುಕೊಡ್ತಾರೆ. ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗ್ತಾರೆ. 2009ರಲ್ಲಿ ಉಪಚುನಾವಣೆ ಮೂಲಕ ಸಂಸದರಾಗಿ ಆಯ್ಕೆಯಾದ ಇವರು 2004 ಹಾಗೂ 2009ರ ಚುನಾವಣೆಯಲ್ಲಿ ಕೂಡ ಗೆದ್ದು ಮತ್ತೆ ಸಂಸದರಾಗ್ತಾರೆ. 2012ರಲ್ಲಿ ಎಸ್ಪಿ ಪಕ್ಷ ಬಹುಮತ ಪಡೆದ ಮೇಲೆ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ. 2017ರ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಸ್ಪರ್ಧಿಸುತ್ತಾರೆ. ಸಮಾಜವಾದಿ ಪಕ್ಷ ಬಹುಮತ ಪಡೆಯುವುದಿಲ್ಲ. ಹಿಂದೆಂದಿಗಿಂತ ಅತಿ ಹೆಚ್ಚು ಸ್ಥಾನಗಳೊಂದಿಗೆ ಬಿಜೆಪಿ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ. ಮುಂದೆ 2019ರಲ್ಲಿ ಮತ್ತೆ ಅಖಿಲೇಶ್ ಯಾದವ್ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 2017ರ ಚುನಾವಣೆಯಲ್ಲಿ 312 ಸೀಟು ಗೆದ್ದು ಬೃಹತ್ ಬಹುಮತದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ರಾಮ ಮಂದಿರ ಚಳವಳಿ ಸೇರಿದ್ದ ಆದಿತ್ಯನಾಥ್ ಬಾಬರಿ ಮಸೀದಿ ಧ್ವಂಸದಲ್ಲಿ ಕೂಡ ಭಾಗಿಯಾಗ್ತಾರೆ. ಆ ಸಮಯದಲ್ಲಿ ರಾಮ ಮಂದಿರ ಚಳವಳಿಯನ್ನು ಮುನ್ನಡೆಸುತ್ತಿದ್ದವರಲ್ಲಿ ಒಬ್ಬರಾಗಿದ್ದ ಗೋರಖ್ನಾಥ್ ಮಠದ ಮಹಾಂತ ಅವೈದ್ಯನಾಥರ ಶಿಷ್ಯರಾಗ್ತಾರೆ. 1998ರಲ್ಲಿ ತಮ್ಮ ಗುರುಗಳು ಸ್ಪರ್ಧಿಸುತ್ತಿದ್ದ ಗೋರಖ್ಪುರ ಕ್ಷೇತ್ರದಿಂದಲೇ ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾಗ್ತಾರೆ. ಆಗ ಅವರ ವಯಸ್ಸು ಇನ್ನು ಕೇವಲ 26. ಆದರೆ ತಮ್ಮ ಗುರುಗಳಷ್ಟು ಜನಪ್ರಿಯತೆ ಇಲ್ಲದಿದ್ದ ಆದಿತ್ಯನಾಥ್ಗೆ ಗೆಲುವಿನ ಅಂತರ ಕಮ್ಮಿಯಾಗುತ್ತೆ. ಅತಿಯಾದ ಹಿಂದೂ ಪರ ಹೋರಾಟ ಹಾಗೂ ಮುಸ್ಲಿಂ ದ್ವೇಷದಿಂದಲೇ ಹೆಸರು ಮಾಡಿದ್ದ ಆದಿತ್ಯನಾಥ್ ರಾಜ್ಯದಲ್ಲಿ ಎಲ್ಲೇ ಕೋಮು ಸಂಘರ್ಷ ನಡೆದರೂ ಇಲ್ಲಿ ಹಾಜರಿರ್ತಾ ಇದ್ರು. ಆದಿತ್ಯನಾಥ್ 1999ರ ಚುನಾವಣೆಯಲ್ಲಿ ಕೂಡ ಗೆಲ್ತಾರೆ. ಆದರೆ ಅಂತರ ಮತ್ತಷ್ಟು ಕಮ್ಮಿಯಾಗುತ್ತೆ. ಹಾಗಾಗಿ ತಮ್ಮ ಜನಪ್ರಿಯತೆ ಹೆಚ್ಚಿಸಿಕೊಳ್ಳಲು ಆದಿತ್ಯನಾಥ್ ಹಿಂದೂ ಯುವ ವಾಹಿನಿ ಎಂಬ ಸಂಘಟನೆ ಕಟ್ಟಿಕೊಳ್ತಾರೆ. ಅನೇಕ ಮುಸ್ಲಿಂ ವಿರೋಧಿ ಸಂಘರ್ಷಗಳಿಗೆ ಕಾರಣರಾಗ್ತಾರೆ. ಪ್ರತಿಯಾಗಿ ಮುಲಾಯಂ ಸಿಂಗ್ ಸರ್ಕಾರ ಅವರಿಗಿದ್ದ ರಕ್ಷಣೆಯನ್ನು ಹಿಂಪಡೆಯುತ್ತೆ. ಇದೇ ವಿಚಾರವಾಗಿ ಆದಿತ್ಯನಾಥ್ ಸಂಸತ್ತಿನಲ್ಲಿ ಹೇಳುತ್ತಾ ಭಾಷಣ ಕೂಡ ಮಾಡಿದ್ರು. ಮುಂದೆಯೂ ಸತತವಾಗಿ ಲೋಕಸಭಾ ಚುನಾವಣೆಗಳನ್ನು ಗೆಲ್ಲುತ್ತಿದ್ದ ಆದಿತ್ಯನಾಥ್ 2014ರ ಚುನಾವಣೆವರೆಗೂ ಗೆಲುವು ಮುಂದುವರೆಸಿದ್ರು. ಕೇವಲ ವಿಪಕ್ಷಗಳಿಂದ ಅಷ್ಟೇ ಅಲ್ಲದೆ ಖುದ್ದು ಬಿಜೆಪಿ ಪಕ್ಷಕ್ಕೂ ಆದಿತ್ಯನಾಥ್ ತಲೆನೋವಾಗಿದ್ರು. ತಮ್ಮ ಯುವ ವಾಹಿನಿ ಸಂಘಟನೆಯವರಿಗೆ ಅನೇಕ ಕ್ಷೇತ್ರಗಳ ಟಿಕೆಟ್ ಕೇಳ್ತಾರೆ. ಕೊಡದೇ ಇದ್ದ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧವೇ ಚುನಾವಣೆಗೆ ನಿಲ್ಲಿಸಿದ್ದ ಉದಾಹರಣೆ ಸಹ ಇದೆ. ಜೊತೆಗೆ RSS ಸಂಘಟನೆಗೆ ಸರಿಯಾಗಿ ಇನ್ನೊಂದು ಹಿಂದೂ ಸಂಘಟನೆ ಕಟ್ಟಿದ್ದು RSS ಸಂಘಟನೆಗೂ ಇಷ್ಟ ಆಗುತ್ತಿಲ್ಲ. ಆದರೂ ಬಿಜೆಪಿ ಪಕ್ಷಕ್ಕೆ ಚುನಾವಣೆ ಗೆಲ್ಲಲು
ಆದಿತ್ಯನಾಥ್ ಅವಶ್ಯಕತೆ ಇತ್ತು. 2017ರಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಧಿಕಾರ ಹಿಡಿದ ಮೇಲೆ ಸಂಸದರಾಗಿದ್ದ ಆದಿತ್ಯನಾಥರನ್ನೇ ಮುಖ್ಯಮಂತ್ರಿ ಹುದ್ದೆಗೆ ಆರಿಸಲಾಗುತ್ತೆ. ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. 33 ವಿವಿಧ ಇಲಾಖೆಗಳನ್ನು ತಮ್ಮ ಬಳಿ ಉಳಿಸಿಕೊಳ್ತಾರೆ. ಇವರು ಮುಖ್ಯಮಂತ್ರಿ ಆದ ಮೇಲೆ 10 ತಿಂಗಳಲ್ಲಿ ಪ್ರತಿದಿನಕ್ಕೆ ಸುಮಾರು 4 ಎನ್ಕೌಂಟರ್ಗಳು ನಡೀತಾ ಇದ್ವು. ಮಾನವ ಹಕ್ಕುಗಳ ಆಯೋಗ ಹಾಗೂ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಸರ್ಕಾರಕ್ಕೆ ಎಚ್ಚರಿಸಿ ನೋಟಿಸ್ ನೀಡುತ್ತೆ. ಬಿಜೆಪಿ ಹಾಗೂ ಸಂಘ ಪರಿವಾರದ ಮೇಲಿದ್ದ ಸುಮಾರು 20,000ಕ್ಕೂ ಹೆಚ್ಚು ಕೇಸುಗಳನ್ನು ರಾಜಕೀಯ ಪ್ರೇರಿತ ಎಂದು ಹೇಳಿ ವಾಪಸ್ ಪಡಿತಾರೆ. ಹಲವು ಕಸಾಯಿಖಾನೆಗಳನ್ನು ಬಂದ್ ಮಾಡಿಸ್ತಾರೆ. ಗೋ ಕಳ್ಳ ಸಾಗಾಣಿಕೆ ತಡೆಯಲು ಕಠಿಣ ಕ್ರಮ ಕೈಗೊಳ್ಳುತ್ತಾರೆ. ದಂಗೆಗಳಲ್ಲಿ ಭಾಗವಹಿಸುತ್ತಿದ್ದವರ ಮನೆಗಳನ್ನು ಜೆಸಿಬಿ ಹಾಗೂ ಬುಲ್ಡೋಸರ್ಗಳ ಮೂಲಕ ಉರುಳಿಸಿ ಬುಲ್ಡೋಸರ್ ಬಾಬಾ ಎಂದು ಖ್ಯಾತಿ ಪಡ್ಕೊಳ್ತಾರೆ. 2019ರಲ್ಲಿ ನೋಯ್ಡಾದಲ್ಲಿ ಪ್ರಪಂಚದ ಅತಿ ದೊಡ್ಡ ಸ್ಮಾರ್ಟ್ಫೋನ್ ಕಾರ್ಖಾನೆ ಸ್ಥಾಪಿಸುತ್ತಾರೆ. 2020ರಲ್ಲಿ ಲವ್ ಜಿಹಾದ್ ಹೆಸರಲ್ಲಿ ಅಂತರ್ಧರ್ಮೀಯ ವಿವಾಹ ತಡೆಯಲು ಕಾನೂನು ತರ್ತಾರೆ. 2021ರಲ್ಲಿ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಕೂಡ ತರ್ತಾರೆ. 2022ರ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಕಡಿಮೆ ಸೀಟು ಗೆದ್ದರೂ ಕೂಡ ಬಿಜೆಪಿ ಪಕ್ಷವೇ ಬಹುಮತ ಪಡ್ಕೊಳ್ಳುತ್ತೆ. 15 ವರ್ಷಗಳ ಹಿಂದಷ್ಟೇ ಸ್ವಂತ ಬಲದಲ್ಲಿ ಬಹುಮತ ಪಡೆದು ಸರ್ಕಾರ ರಚಿಸಿದ್ದ ಮಾಯಾವತಿ ಅವರ ಬಿಎಸ್ಪಿ ಪಕ್ಷ ಕೇವಲ 1 ಸೀಟು ಮಾತ್ರ ಗೆದ್ದಿತ್ತು. ಆದಿತ್ಯನಾಥ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮೋದಿ ನಂತರ ಇವರೇ ಪ್ರಧಾನಿ ಅಭ್ಯರ್ಥಿ ಎಂದು ಕೂಡ ಬಿಂಬಿಸಲಾಗ್ತಾ ಇದೆ. ಇದುವರೆಗೂ ಉತ್ತರ ಪ್ರದೇಶಕ್ಕೆ 2 ಪ್ರಧಾನಮಂತ್ರಿಗಳಾಗಿ ಹಾಗೂ 21 ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ 10 ಜನ, ಬಿಜೆಪಿಯಿಂದ 4 ಜನ, ಸಮಾಜವಾದಿ ಪಕ್ಷದಿಂದ 2, ಜನತಾ ಪಕ್ಷದಿಂದ 2 ಹಾಗೂ ಬಿಎಸ್ಪಿ, ಜನತಾದಳ, ಭಾರತೀಯ ಕ್ರಾಂತಿ ದಳ ಹಾಗೂ ಕಾಂಗ್ರೆಸ್ ಪಕ್ಷಗಳಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ದೀರ್ಘಕಾಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದವರು ಯೋಗಿ ಆದಿತ್ಯನಾಥ್ ರವರು 9 ವರ್ಷ ದಾಟಿ ಮುಂದೆ ಸಾಗ್ತಾ ಇದ್ದಾರೆ. ಕಡಿಮೆ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದವರು ತ್ರಿಭುವನ್ ನಾರಾಯಣ್ ಸಿಂಗ್ ರವರು ಕೇವಲ 168 ದಿನ ಮಾತ್ರ ಮುಖ್ಯಮಂತ್ರಿಯಾಗಿದ್ದರು. ಜಗದಾಂಬಿಕಾ ಪಾಲ್ 1 ದಿನದ ಮಟ್ಟಿಗೆ ಪ್ರಮಾಣ ವಚನ ಪಡೆದು ಸಿಎಂ ಆಗಿದ್ದರೂ ಸಹ ಅವರಿಗೆ ಮುಖ್ಯಮಂತ್ರಿಯ ಮಾನ್ಯತೆ ನೀಡಲಾಗಿಲ್ಲ. ಇನ್ನು ಉತ್ತರ ಪ್ರದೇಶವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್. 33 ವರ್ಷ 66 ದಿನಗಳ ಕಾಲ ಉತ್ತರ ಪ್ರದೇಶವನ್ನು ಆಳಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಉತ್ತರ ಪ್ರದೇಶದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.